ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನನಗೆ ಇಷ್ಟು ಮಾತಾಡೋಕ್ಕೆ ಬರಲ್ಲ. ಸುಮ್ಮನೆ ಇಲ್ಲ ಸೀರಿಯಸ್ಲಿ ತುಂಬ ಖುಷಿ ಕೊಡುವಂಥ ಇವತ್ತು ಒಂದು ಅದ್ಭುತವಾದಂಥ ಸಂದರ್ಭ. ಪಾರ್ಟ್ನರ್ ಒಂದು ತುಂಬಾ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಹೃದಯದ ಒಂದು ಪಾರ್ಟ್ ಅದರಲ್ಲಿ 2 ಪೀಸಸ್ ಮಾಡಿ ಇಲ್ಲಿ ಹಾಕಿದ್ದೀವಿ. ಒಂದು ರೀತಿಯಿಂದ ಒಂದು ಸ್ಮಾಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿದ್ದೀರಲ್ವಾ? ಫೈನ್ ಅಲ್ಲ, ತುಂಬ ದೊಡ್ಡ ಹೃದಯ ಇದೆ ನಂದು. ದೇವ್ರೊಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದ್ಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅದೊಂದು ಪ್ರಶ್ನೆ ಹಾಕ್ತಾ ಹೋದರೆ, ಯೂಶ್ವಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮುಹೂರ್ತ ಆಯ್ತೇಳಿ ಎಲ್ಲಿ ಮಾಡಿದ್ವಿ ಎಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದಾನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊತಾ ಇದ್ರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ಥರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ 1 ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನ್ನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಅದು ಫೀಲ್ ಬಂದಿದ್ದು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ. ಅಂದರೆ ಅಷ್ಟೇ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆ ಅಲ್ಲಿ ಬರ್ತಾ ಇತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಡೇ 1. ಯಾವ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ. ಅದೇ ರೀತಿ ಈ ಪಾರ್ಟ್ನರ್ ಸಿನಿಮಾ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ, ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಅನ್ನೋದು ಲೆಕ್ಕ ಹಾಕ್ತಾ ಹೋದ್ರೆ ಇಟ್ಸ್ ಫ್ರಮ್ ಡೇ 1. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ ನನ್ನ ಒಂದ್ಸಲ ಮೆಲುಕು ಹಾಕಿದರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವ್ರದ್ದೆಲ್ಲ ನಾನು ಅಂದರೆ ಚಿಕ್ಕವನಿದ್ದಾಗ ಏನು ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ, ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡಬೇಕಾದ್ರೆ ಅಂತ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗೋಕ್ಕೂ ಮುಂಚೆಯಿಂದನೂ ಅದನ್ನು ಮಾಡಿದ್ದೀನಿ. ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಏನಂತಂದರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್, ಅದು ಎಲ್ಲವನ್ನು ತುಂಬ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳಿರ್ಬೋದು, ಒಂದು ಇಂಚೂರು ಲೈಟಾಗಿ ಹಾರ್ಟಿಗೆ ಆದರೂ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊರತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡಬಾರ್ದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಇದು ನನ್ನ ಉದ್ದೇಶ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಷರನ್ನು ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ. ಅದ್ರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು ನಾಟು ಅಂತಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ.
ಆ ಥರದ್ದು ಒಂದು ಟ್ರೆಷರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನಂಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕುತ್ಕೊಂಡು ಮಾತಾಡಿದ್ವಿ, ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್, ಸಮ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಳೆ ಇವತ್ತು ಕಾಣ್ತಾ ಇದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕುತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರಿಗೆ HM ಅಂತ ಇಟ್ಟಿವಿ, ಹೆಡ್ ಮಿಸ್ಟ್ರೆಸ್. ನಮಗೆಲ್ಲರೂ ಮಕ್ಕಳ ಥರ ಕೂಡ್ಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಸೊ ಮಾಡಬೇಕಾದ್ರೆ ನಮಗೊಂದು ಒಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಮ್ಮ ಬೃಂದವ್ರಿಗೆ ಹೇಳ್ತಿದ್ದೆ, ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾ ಇರೋದು ಏನಂತ ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ ಇನ್ನೊಂದು ಹಾಕ್ಬಿಟ್ವಿ ನಾವು ಪೋಸ್ಟರ್ನಲ್ಲೇ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್. Yes, ma'am. Oh, hi, Sharu. Hi. Amora. Yes, tell me, Sharu. Yeah. ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ, ಇವನು ಅಲ್ಲೇ ತಣ್ಣಗೆ ಮಾಡ್ಬಿಟ್ಟ ಅಂತ ಅನ್ಕೊಂಡ್ರ? ಇಲ್ಲ, ಹೇಳಿ. ಥ್ಯಾಂಕ್ ಯು. Also, like, Netflix of ಹೇಳ್ದಂಗೆ best destination to partner is ಅಂದ್ರೆ having the girl's name and then the heroine's name and it looks like pre-wedding shoots right. Oh, thank you. That's so sweet of you. No, so many things are coming in mind. Yeah. That's why I just wanted to check, is Ajay in love ಅಂತ ಏನಾರು? ನನ್ನ ಹಾರ್ಟಲ್ಲಿದೆ ಅಂತ ಹೇಳಿದ್ನಲ್ಲ. ಅದಕ್ಕೆ ವೈ ಶುಡ್ ಐ ಗಿವ್ ಮೈ ಹಾರ್ಟ್ until and unless I am not in love? That's a secret of, what's the secret of your new look, the young look? ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿತ್ತು ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆ ಮಾತು ಹೇಳಿದರು, ಅಂದರೆ ಇಟ್ ಶುಡ್ ಗೆಟ್ ನಾರ್ಮಲೈಸ್ಡ್. ಈಗ ನಾವು ಎಲ್ಲ ಕಡೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ. ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನಿಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಅವ್ರ ಹೆಸರು ಹಾಕೋದು. ವೈ ನಾಟ್? ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟಿಗೆ ಹಾಕ್ಲಿ, ಅದೊಂದು ಟ್ರೆಂಡ್ ಕ್ರಿಯೇಟ್ ಅವ್ರ ಆಗಲಿ. ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅದಕ್ಕೆ ದಟ್ ಈಸ್ ವೈ ಇಟ್ಸ್ ಪಾರ್ಟ್ನರ್. ಪಾರ್ಟ್ನರ್ ಅಂದ್ರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ಅಂಡ್ ಒನ್ ಆಫ್ ದ ಅಂದ್ರೆ ಅಜಯ್ ರಾವ್ ಪ್ರೀವಿಯಸ್ ಸಿನಿಮಾಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಪ್ರಮೋಷನ್ಸ್ಗೆಲ್ಲ, ಬಟ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ಯು ಹ್ಯಾಡ್ ಅ ಸ್ಪೆಷಲ್ ರೀಸನ್ ಟು ಬಿ ಹಿಯರ್. ಓನ್ಲಿ ಯು ಚೂಸ್ ಸಿನಿಮಾ, ಅಂದರೆ ನೀವು ಸಿನಿಮಾನ ಯಾವ ಸಿನಿಮಾ ಬರಬೇಕು ಅಂತ ಚೂಸ್ ಮಾಡ್ತೀರಾ ನೀವು? ಇನ್ಮೇಲೆ ಚೂಸ್ ಮಾಡ್ತೀನಿ. ರೀಸನ್? ನಾನು ಒಬ್ಬ ಸೇಲ್ಸ್ ಮ್ಯಾನ್, ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಈಸ್ ಆ್ಯಸ್ ಗುಡ್ ಆ್ಯಸ್ ಎ ಸೇಲ್ಸ್ ಮ್ಯಾನ್. ನನಗೆ ಆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದಮೇಲೆ ನಾನು ಅದನ್ನು ಹೆಂಗೆ ಪ್ರಮೋಟ್ ಮಾಡಲಿ? ಬಟ್ ನೀವೇ ಅಲ್ವಾ ಸಿನಿಮಾಗಿರೋದು, ಎಲ್ಲ ಸಿನಿಮಾನು ನೀವೇ ಇರ್ತೀರಾ, ನೀವೇ ಸೇಲ್ಸ್ ಮ್ಯಾನ್ ಅಂದರೆ ಎಲ್ಲ ಪ್ರಾಡಕ್ಟ್ನು ನೀವು ಪ್ರಮೋಟ್ ಮಾಡಬೇಕಲ್ವಾ? ಸರಿ ಮೇಡಮ್, ಮ್ಯಾನುಫ್ಯಾಕ್ಚರರ್ ಫಸ್ಟ್ ಇದು ಗೋಲ್ಡ್ ಅಂತ ಕೊಡ್ತಾರೆ, ನಾನು ಗೋಲ್ಡ್ ಹೌದಾ ಒಂದ್ಸಲ ಹಾಕೊಂಡು ನೋಡ್ತೀನಿ ಅಂತ ಅಂದಮೇಲೆ ಅದು ರೋಲ್ಡ್ ಗೋಲ್ಡ್ ಆಗ್ಬಿಟ್ರೆ ನಾನು ಅದನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡಲಿ?
ಬಟ್ ನೀವು ತಗೊಂಡ್ಬೇಕಾದ್ರೆ ರೋಲ್ ಗೋಲ್ಡ್ ಅಂತ ನೀವು ಥಿಂಕ್ ಮಾಡಿ ತಗೋತೀವಿ. ಹೌದು, ನನಗೂ ಹಂಗೆ ಹೇಳಿರ್ತಾರೆ ಇದು ಗೋಲ್ಡ್. ನಾವು ಈಗ ಅವ್ರಿಗೆ ಗೊತ್ತಿರುತ್ತೆ ಬೆಸ್ಟ್ ಸೇಲ್ಸ್ ಮ್ಯಾನ್, ಈ ಗೋಲ್ಡ್ ಇವನ್ ಹಾಕೊಂಡು, ಈ ಪೆಂಡೆಂಟ್ ಇವನ್ ಹಾಕೊಂಡ್ರೆ ಸೇಲ್ ಆಗತ್ತೆ. ಬೇರೆ ಬೇರೆ ಆರ್ನಮೆಂಟ್ ಹಾಕೊಳ್ಳೋಕೆ ಬೇರೆ ಬೇರೆ ಅಂದ್ರೆ ಅದಕ್ಕೆ ಆದಂತ ಹೀರೋಗಳಿದ್ದಾರೆ ಸೂಟ್ ಆಗುತ್ತೆ. ಅಂದ್ರೆ ಎಲ್ರಿಗೂ ಒಂದೊಂದು ಆರ್ನಮೆಂಟ್ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಸುತ್ತಿಗೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಮತ್ತೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಹಾರ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಕಿರೀಟ ಸೂಟ್ ಆಗ್ಬೋದು. ಒಬ್ಬೊಬ್ಬರಿಗೆ ಇಟ್ಸ್ ಎವ್ರಿಥಿಂಗ್ ಇಸ್ ಫೇರ್. ಈ ಸಿನಿಮಾದಿಗೆ ಎಲ್ಲ ಕ್ಯಾಟಗರೀಸು ಬೇಕು. ಎಲ್ಲ ಥರದ ಸೇಲ್ಸ್ ಮ್ಯಾನ್ ನಮ್ಮಲ್ಲಿದ್ದಾರೆ. ಈ ಪ್ರೀತಿ ಅಂತ ಬಂದಾಗ ನಾನು ಒಂದು ಬೆಸ್ಟ್ ಸೇಲ್ಸ್ ಮ್ಯಾನ್. ಸ್ಟಾರ್ಟಿಂಗಲ್ಲಿ ಸರ್ ಇದು ಗೋಲ್ಡ್ ಇದು ಅಂತ ನನಗೆ ಹೇಳ್ತಾರೆ, ನಾನು ಹೌದಾ ಅಂತ ನಂಬಿಟ್ಟಿರ್ತೀನಿ. ಅದು ಸೇಲ್ ಮಾಡೋಕ್ಕೂ ಮುಂಚೆ ಸರ್ ನನಗೊಂದು ಅಭ್ಯಾಸ ಇದೆ, ನಾನು ಒಂದಷ್ಟು ದಿನ ಹಾಕೊಂಡು ನೋಡ್ತೀನಿ ಸರ್ ಅಂತ. ಅದು ನೋಡಿ ಸ್ನಾನ ಮಾಡಿದಾಗೆಲ್ಲ ಸೋಪೆಲ್ಲ ಹಾಕಿದಾಗ ಅದು ಏನೋ ಹೋಗ್ತಾ ಇದೆಯಲ್ಲ ನೋಡ್ಬಿಟ್ಟು ರೋಲ್ಡ್ ಗೋಲ್ಡ್ ಅಂತ ಆಮೇಲೆ ಮೆಲ್ಲ ಗೊತ್ತಾಗುತ್ತೆ. ಸರ್ ನಾನು ರೋಲ್ಡ್ ಗೋಲ್ಡ್ ಸೇಲ್ ಮಾಡಲ್ಲ ಸರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಬಂದಾಗ ದೇ ಶುಡ್ ಬಿ ವೆರಿ ಕೇರ್ಫುಲ್ ಟು ಹ್ಯಾಂಡಲ್ ಯು. ಇನ್ನು ಮೇಲೆ ನಾನು ಯಾವುದನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಆ ಸಿನಿಮಾ ಇಷ್ಟ ಆಗಿದೆ, ನನಗೆ ಆ ಸಿನಿಮಾ ಸಮಾಧಾನ ಕೊಟ್ಟಿದೆ ಅಂದ್ರೆ ಮಾತ್ರ. ಓಕೆ, ಮೈ ಲಾಸ್ಟ್ ಕ್ವಶನ್ ಟು ಬೃಂದಾ. ಐ ಥಿಂಕ್ ಡೈರೆಕ್ಟರ್ದು ಒಂದು ಜೆನ್ಜಿ ಇದು ಲೈನು ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರಿ ಅನ್ಸುತ್ತೆ. ಯು ಲೈಕ್ ಈ ಸೈಡ್ ನೋ, ನನ್ನ ಮಗಳು ಹೇಳಿದ್ದು ಜೆನ್ಜಿಗ್ ಮಾಡಬೇಕು ಅಂತ. ಟೇಕನ್ ಇಟ್ ಸೀರಿಯಸ್ಲಿ. ಫಾರ್ ಶೋರ್, ಅಫ್ಕೋರ್ಸ್ ಕತೆ ಶಿವ್ ತೇಜಸ್ ಸರಿಂದೇನೆ ಅವರು ಮಗಳಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆನ ಬರೆದ್ರು. ಬಟ್ ನಾವು ಈ ಸಿನಿಮಾನ ಎಲ್ಲ ಏಜ್ ಗ್ರೂಪಿಗೋಸ್ಕರ ಮಾಡಿರೋದು ಮ್ಯಾಮ್. ಅಫ್ಕೋರ್ಸ್ ಅಮೋರಾ ಮೇ ಫೀಲ್ ಲೈಕ್ ಜೆನ್ಜಿಗೋಸ್ಕರ ತುಂಬ ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಬಟ್ ಆಸ್ ಅ ಹೋಲ್ ಸಿನಿಮಾ ಅಂತ ತಗೊಂಡ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಂಗಿ ಅಣ್ಣ ಮಕ್ಕಳು ಎಲ್ಲರ ಜೊತೆಗೆ ಕೂತು ನೋಡುವಂಥ ಸಿನಿಮಾ ಇದು. ಅಜಯ್ ಸರ್, ಸರ್ ಸಿನಿಮಾ ನೋಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ, ಸಾಂಗ್ ನೋಡಿದಾಗ. ಹಾಂ ಸರ್. ಸೊ ಈ ಬಜೆಟ್ ರಿಕವರಿ ಹೆಂಗೆ ಸರ್? ಯಾಕಂದರೆ ನಿಮ್ಮ ಯುದ್ಧ ಕಾಂಡದ ಸ್ಯಾಟಲೈಟ್ ಇನ್ನೂ ಹೋಗಿಲ್ಲ ಅಂತ ಒಂದು ಮಾತಿದೆ. ಈಗಿರುವಾಗ ಯಾವ ಥರ ಸರ್ ಬಜೆಟ್? ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು, ಹಿ ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365ನೇ ದಿನ ಏನೋ ಇತ್ತು. ಆನಂದರಾವ್ ಸರ್ಕಲಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟ್ರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365ನೇ ದಿನ. ಕ್ರಮೇಣವಾಗಿ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳಿತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗೆ ಅನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯ್ತೋ ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನ ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನ ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸ್ಕೊಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟು ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರುತ್ತೆ ಸರ್ ಬಿಸ್ನೆಸ್ ಅದು. ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲಿ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನಾಯ್ತು? ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು. ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ
ನಾವು ಅನ್ಕೊಂಡಿದ್ದು ತುಂಬಾ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ, ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತ್ಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯ್ತು. ಸೊ ಆ ಒಂದು ಅನಾಹುತಕ್ಕೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡ್ಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದ್ರು ಮೆಚ್ಚಿದ ಸರ್. ಎಸ್, ಇವ್ನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದನು ಒಬ್ಬನೂ ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತ ದೊಡ್ಡ ಗಳಿಕೆ ಸರ್. ಸಾರಿ ಸರ್, ಹೌದು, ಒಂದು ಲೆಟರ್ ಟು ದಿ ಪ್ರೆಸಿಡೆಂಟ್. ಆ ಲೆಟರಿಂದ ಆಯಿತು ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ಲಿ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯಿತು. ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನು ಫಾಸ್ಟ್ ಟ್ರ್ಯಾಕ್ ಜಸ್ಟಿಸನ್ನು ವಿತಿನ್ ಎಷ್ಟು ಅವರ್ಸಲ್ಲಿ, ಎಷ್ಟು ದಿನದಲ್ಲಿ ಅದಕ್ಕೆ ಜಸ್ಟಿಸ್ ಕೊಡಬೇಕು ಫಾರ್ ರೇಪ್ ವಿಕ್ಟಿಮ್ಸಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟರ್ದ ಎಫೆಕ್ಟ ನನಗೆ ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನು ಸರ್? ನನ್ನ ಇನ್ವಾಲ್ವ್ಮೆಂಟ್ ತುಂಬ ಇನ್ವಾಲ್ವ್ ಆಗಿದ್ದೀವಿ. ಬಂದ್ಬಿಡಿ. ಅಲ್ಲ, ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವರು ಎಷ್ಟು ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ತುಂಬ ಇನ್ವಾಲ್ವ್ಮೆಂಟ್ ಅಂತ ಹೋಗಿ ಇಂಟರ್ಫಿಯರೆನ್ಸ್ ಅಂತ ಆಗ್ಬಿಡುತ್ತೆ, ಅಥವಾ ಕೆಲವೊಬ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಕ್ಲಾರಿಟಿ ಅಂತ ಏನು ಕಾಟ ಆಯ್ತು ನಿರ್ದೇಶಕರ? ಅಲ್ಲ, ಇನ್ವಾಲ್ವ್ಮೆಂಟ್ ಅಂದರೆ ಈಗ ಅಜಯ್ ಸಾರು ನಾವು 3 ಸಿನಿಮಾ ಜೊತೆಲಿ ಮಾಡ್ಕೊಂಬಂದಿದ್ದೀನಿ. ಫಸ್ಟು ನಾನು ಕತೆ ಮಾಡಿದಾಗ ನಾನು ಹೀರೋನೇ ಈ ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟು ನಾನು ಹೀರೋನ ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನಾನು ಹೀರೋ ಅಂತ. ಅವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಈ ಕೆಲವು ಅವರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಕೆಲವು ಸಜೆಷನ್ನು ಅವರು ಕೊಟ್ಟರು, ಇಲ್ಲ ಅದು ನನಗೆ ಅನ್ನಿಸ್ತು, ಅವರು ಕನ್ವೆ ಮಾಡಿದ್ರು. ಈ ಪಾರ್ಟ್ನರ್ಸ್ ಅಂದರೆ ಎಲ್ಲರೂ ಅಷ್ಟೇ. ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ನು ಕನ್ವೆ ಮಾಡಿದೆ, ಸರ್ ಇದು ಬೆಸ್ಟ್ ಅಂತ ಅವರು ಹೇಳ್ತಾರೆ. ಇಡೀ ಟೀಮ್ ವರ್ಕು. ಅಲ್ಲ, ಬೆಸ್ಟ್ ಪಾರ್ಟ್ ಏನಂದರೆ ನಾನು ಹೇಳಿದ್ದೆಲ್ಲ ಅವರು ತಗೊಂಡಿಲ್ಲ ಸರ್. ನಾನು ಹೇಳಿದ್ದು ಎಷ್ಟೊಂದು ರಿಜೆಕ್ಟ್ ಮಾಡಿದ್ದಾರೆ, ಆದರೆ ರಿಜೆಕ್ಟ್ ಮಾಡಿದ್ದು ನನ್ನನ್ನು ಕನ್ವಿನ್ಸ್ ಮಾಡಿ. ಅವ್ರು ಹೇಳಿದ್ದು ಎಲ್ಲಾನು ನಾನು ಮಾಡಿಬಿಟ್ಟಿದ್ದೀನಿ ಅಂತಲೂ ಇಲ್ಲ ಸರ್. ಅವ್ರು ಎಷ್ಟೊಂದು ವಿಚಾರ ಅಂದರೆ 90% ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಿದ್ವಿ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಸರ್ ಇದು ಹಿಂಗೆ ಹೋದರೆ ಹಿಂಗಾಗುತ್ತೆ, ಈ ರೂಟಿಗೆ ತಲುಪ್ತಾ ಇದೆ, ಇದನ್ನು ಹಿಂಗೆ ಮಾಡೋ ಒಂದು ರೂಟ್ ಮ್ಯಾಪಿಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಕನ್ವಿನ್ಸ್ ಆದಮೇಲೆ ತೊಗೊಂಡಿರೋದು. ಹಾಂ ಸರ್, ಇಲ್ಲಿ ಜಗಳ ಇಲ್ಲ ಸರ್. ನಾನೇನು ಗೊತ್ತಾ, ಈ ಕತೆ ಮಾಡುವಾಗಲೇ ನಾನು ಅವರು ಡಿಸ್ಕಷನ್, ಕತೆ ಹೇಳಿದೆ, ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಕ್ಲಾರಿಟಿ ಆಗಿದ್ವಿ, ನಾವು ಇಬ್ಬರು ಕ್ಲಾರಿಟಿ ಆಗಿದ್ವಿ. ಅವರು ಕ್ಲಾರಿಟಿ ಆಗಿದ್ರು, ನಾನು ಕ್ಲಾರಿಟಿ ಆಗಿದ್ದೆ. ಸ್ಪಾಟಲ್ಲಿ ಹೋದ್ರೆ ಕೇಳಿ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ ಅಂದರೆ ಕ್ಲಾರಿಟಿ ಆಗಿದ್ವಿ. ಕರೆಕ್ಟ್, ಇದು ಹಿಂಗೆ ಇದೆ ಅಂತ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಅಜಯ್ ಸರ್, ಇಲ್ಲಿ ಸರ್ ನೀವು ಹಾಂ ಹೌದಾ ಸರ್, ಊರ್ವಶಿ ಆ ಟ್ಯೂನಲ್ಲಿ ಹೆಂಗೆ ಊರ್ವಶಿ ಸರ್, ಅದು ಸ್ಪ್ಯಾನಿಷ್ನಲ್ಲಿ ಸರ್ ಊರ್ವಶಿ ಅಂತಾರೆ. ಅಮೋರ್ ಅಂತ ಅಲ್ಲ, ವಿಷಯ ಸಿಂಪಲ್ ಸರ್. ಗ್ಯಾಲಕ್ಸಿ ಅಂತ ಪ್ರೀವಿಯಸ್ ಲೈನಲ್ಲಿ ಇದೆ, ಅದಕ್ಕೆ ಊರ್ವಶಿ ಪ್ರೈಮಿಂಗ್ ವರ್ಡ್ಸ್. ನಾವು ಒಂದು ಹಾಡಲ್ಲಿ ಸ್ಪ್ಯಾನಿಷ್ ವರ್ಡ್ಸೇ ಯೂಸ್ ಮಾಡ್ತೀವಂತೆ, ಊರ್ವಶಿ ಯೂಸ್ ಮಾಡೋಕ್ಕಾಗಲ್ವಾ? ಅಷ್ಟು ಲಿಬರ್ಟಿ ತಗೋಬಹುದು ಅನ್ಕೋತೀನಿ ನಾನು. ಅಲ್ಲಲ್ಲ ಸರ್, ಅದು ಸ್ವರ್ಗದಲ್ಲಿರೋಳು ಊರ್ವಶಿ ಸರ್. ಇವ್ರ ಮನೆ ಪಕ್ಕದಲ್ಲಿ ಒಬ್ರಿದ್ದಾರೆ ಊರ್ವಶಿ.
ಮನ್ಸಲ್ಲಿ ಡೆಫಿನೆಟ್ಲಿ ಸರ್, ನನ್ನ ಊರ್ವಶಿ ಇಲ್ಲೇ ಇದ್ದಾರೆ ನೋಡಿ. ಅಜಯ್ ಸರ್, ಇಲ್ಲಿ ದಶಕಗಳು ಉರುಳಿದೆ ನೀವು ಸಿನಿಮಾಗೆ ಬಂತು. ಸೊ ಗೋಲ್ಡಿನ ವಿಚಾರ ಈಗ ಬಂತು. ಸೊ ಒಂದು ಬ್ಯಾಂಕಲ್ಲಿ ಸುಮ್ಮನೆ ಒಂದು ಅಡ ಇಡ್ತೀವಿ ಅಂದರೆ ಅದನ್ನು ಚೆಕ್ ಮಾಡ್ತಾರೆ. ಇಷ್ಟು ದಿನ ನೀವೀಗ ಹೇಳಿದ್ರಿ ಯಾವುದೇ ಅದನ್ನು ಪರಿಶೀಲನೆ ಮಾಡದೆ ನಾನು ಒಪ್ಕೊಳ್ತಾ ಇದ್ದೆ ಅಂತ ಹೇಳಿ. ಪ್ರೇಕ್ಷಕರಿಗೂ ಅದೇ ರೀತಿ ಆಗುತ್ತೆ. ಅವರು ಇದನ್ನು ಗೋಲ್ಡಾಗಿ ನೋಡ್ತಾರೆ. ಇದಂತ ಸಿನಿಮಾ ಅಂತ, ಈ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗಳನ್ನು ಅವರಿಗೆ ಹೊರಗಿಂದ ಗೋಲ್ಡಾಗಿ ಕಾಣುತ್ತೆ. ಒಳಗೆ ಬಂದಾಗ ಅದು ಒರಿಜಿನಲ್ಲಾ ಡೂಪ್ಲಿಕೇಟಾ ರೋಲ್ಡ್ ಗೋಲ್ಡಾ ಅಂತ ಗೊತ್ತಾಗೋದು. ಸೊ ಪ್ರೇಕ್ಷಕರಿಗೂ ಜೊತೆಗೆ ನೀವು ಒಪ್ಕೊಳ್ಳುವಾಗಲೂ ನೀವು ಅದನ್ನು ಪರಿಶೀಲನೆ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ. ಹಾಂ, ಪರಿಶೀಲನೆ ಮಾಡಲ್ಲ ಅಂತ ಹೇಳಿಲ್ಲ ನಾನು, ಬಳಸ್ತೀನಿ ಫಸ್ಟ್ ಅದನ್ನು ಅಂತ. ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಕೆಲವೊಂದು ನಂಬಿಕೆಯಿಂದನೂ ಹೋಗಬೇಕಾಗತ್ತೆ ಸರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪ್ರೊಡ್ಯೂಸರ್ ಹಿಂದೆ ಎಷ್ಟೊಂದು ಸಿನಿಮಾಗಳು ಮಾಡಿರ್ತಾನೆ, ಅವ್ನು ಮಾಡ್ತಾನೆ ಅನ್ನೋ ನಂಬಿಕೆ ನಮಗಿರುತ್ತೆ. ಇಲ್ಲೇ ಬಂದು ಅದನ್ನು ಫ್ರಾಡ್ ಮಾಡ್ತಾನೆ ಅನ್ನೋ ನಮಗೆ ಗೊತ್ತಿರಲ್ಲ. ಕೆಲವೊಂದು ನಂಬಿಕೆ ಮೇಲೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಅದು ಬೇಕಂತ ಮಾಡಿದ್ರು, ಅವ್ರ ಪರಿಸ್ಥಿತಿ ಹಾಗಿತ್ತು, ಏನಾಯಿತು ನನಗೆ ಗೊತ್ತಿಲ್ಲ. ಬಟ್ ಅಂಥದ್ದು ಸಿನಿಮಾ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಇವ್ರು ಶಿವ ಸರ್ ನನಗೊಂದು ಕಥೆ ಹೇಳಿದರು, ಈ ಪಾರ್ಟ್ನರ್ ಸಿನಿಮಾದ ಕಥೆ ಹೇಳಿದರು. ಕಥೆ ಕೇಳಿದಾಗ ನನಗೆ ಅನಿಸಿದ್ದು ಈ ಸಿನಿಮಾ ನಾನು ಮಾಡ್ತೀನೋ ಮಾಡಲ್ವೋ ಅನ್ನೋ ಪ್ರಶ್ನೆ ಇಲ್ಲ, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ. ಯಾಕಂದರೆ ನನಗೆ ಪಾತ್ರ ಫಸ್ಟ್ ಇಷ್ಟ ಆಗುತ್ತೆ, ಕಥೆ ಇಷ್ಟ ಆಗುತ್ತೆ. ನಮ್ಮದು ವಿಜುವಲೇಷನ್ ಬೇರೆ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಸ್ ಎ ಡೈರೆಕ್ಟ್ರ್ ಅವ್ರು ಬೇರೆ ವಿಜುವಲೇಷನ್ ಇರುತ್ತೆ, ಪ್ರೊಡ್ಯೂಸರ್ದೇ ಬೇರೆ ಇರುತ್ತೆ. ನನ್ನ ಪಾತ್ರ ಹೆಂಗೆ ಇಮೋಟ್ ಮಾಡ್ಬೋದು, ನಾನು ಹೆಂಗೆ ಆ್ಯಕ್ಟ್ ಮಾಡ್ಬೋದು, ಇದು ಜನಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲೊಬ್ಬ ಅಳ್ತಿರ್ತಾನ, ನಾನು ನಕ್ಕಾಗ ಅವ್ನು ನಗ್ತಾನ, ನಮಗೇನಾದರೂ ಆಗ್ಬಿಟ್ರೆ ಅವನಿಗೂ ಆಗತ್ತಾ. ನಮಗೆ ಈ ತವಕಗಳು ಅಂದರೆ ಎಮೋಷನ್ಸ್, ವಿ ಪ್ಲೇ ವಿತ್ ಎಮೋಷನ್ಸ್, ನಮಗೆ ಅದು ಕಾಡ್ತಾ ಇರುತ್ತೆ. ಡೈರೆಕ್ಟ್ರು ನಾನು ಈ ಹೀರೋನ ಸೆಲೆಕ್ಟ್ ಮಾಡಿದ್ದೀನಿ, ಇವ್ನು ನನ್ನ ಕ್ಯಾರೆಕ್ಟರ್ಗೆ ಜಜ್ಮೆಂಟ್ ಕೊಡ್ತಾನ, ಎಲ್ಲ ಪ್ರಶ್ನೆ ಈ ಥರದ್ದೆಲ್ಲ ಅವ್ರವ್ರ ಆಯಾಮಗಳಲ್ಲಿರುತ್ತೆ. ಪ್ರೊಡ್ಯೂಸರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದ್ರ ಹಿಂದೆ ಬಜೆಟ್ ಎಷ್ಟಾಗ್ಬಿಡುತ್ತೆ ಸರ್. ನೀವು ನಂಬ್ತೀರಾ, ಒಂದು ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ಹೇಳ್ತೀನಿ ಕೇಳಿ. ಹೀರೋ ಜಾಬ್ ಕಳ್ಕೊಂಡ್ಬಿಡ್ತಾನೆ, ಸನ್ನಿವೇಶ, ಡೈರೆಕ್ಟ್ರು ಎಲ್ಲ ನಾವೆಲ್ಲ ಕೂತ್ಕೊಂಡು ಕಥೆ ಬರೀಬೇಕಾದ್ರೆ ಅವನು ಬೈಕ್ ಮಾರ್ಬಿಡ್ತಾನೆ, ಈಗ ಬಸ್ಸಲ್ಲಿ ಹೋಗ್ತಾನೆ ಅಂತ. ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದಿಂದ ನಿಂತ್ಬಿಟ್ಟು, ಸರ್ ನೀವು ಪ್ರೊಡ್ಯೂಸರ್ ಬಸ್ಸಲ್ಲಿ ಅಂದರೆ ಜೂನಿಯರ್ಸ್ ಎಲ್ಲ ಕೂಡಿಸ್ಬೇಕಾಗತ್ತೆ, ಸೈಕಲಲ್ಲಿ ಹೋಗಿ ಅಂದ. ನಾನು ಪ್ರೊಡ್ಯೂಸರ್ ಅನ್ನೋದು ಮರೆತು ಬಿಟ್ಟಿದ್ದೀನಿ ಸರ್, ಅಲ್ಲಿ ಬಸ್ಸಲ್ಲಿ ಹೋಗಕ್ಕೆ ರೆಡಿ ಇದ್ದೀನಿ. ಬಟ್ ಆ ಒಂದು ಚಿಕ್ಕ ಶಾರ್ಟಿಗೆ ನಾನು ಟ್ರಾಫಿಕ್ ಕ್ರಿಯೇಟ್ ಮಾಡಬೇಕು, ಒಂದು ಬಸ್ ಹೈರ್ ಮಾಡಬೇಕು, ಬಸ್ಸಲ್ಲಿ ಜೂನಿಯರ್ಸ್ ಕೂಡಿಸ್ಬೇಕು. ಸ್ಮಾರ್ಟ್ ವೇ ಏನಿತ್ತು ಅಂತಂದರೆ, ಯಾಕಂದರೆ ಒಂದು ಶೆಡ್ಯೂಲ್ ಆಗ್ಬಿಟ್ಟಿತ್ತು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಅವನಿಗೆ ಗೊತ್ತಿದೆ. ಸ್ಮಾರ್ಟ್ ವೇ ಏನು ಯೂಸ್ ಮಾಡಿದ್ವಿ, ಸೈಕಲ್ ತೊಗೊಂಡೋದೆ. ಅಂದರೆ ಪ್ರೊಡ್ಯೂಸರ್ ದೃಷ್ಟಿಕೋನ ಬೇರೆ ಇರುತ್ತೆ, ಎಮೋಷನ್ ಅದೇ. ನಾನು ಅದೇ ಜಾಬ್ ಕಳ್ಕೊಂಡಿರೋ ಬೇಜಾರಲ್ಲೇ ಇದ್ದೀನಿ, ಬಸ್ಸಲ್ಲಿ ಕೂಡೋದು ಬದಲು ಸೈಕಲಲ್ಲಿ ಕೂತೆ. ಆದರೆ ಕಥೆಗೆಲ್ಲೂ ಹೊಡ್ತಾ ಬೀಳಲಿಲ್ಲ. ಆದರೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಈ ಪಾರ್ಟ್ನರ್ಶಿಪ್ನಲ್ಲಿ ನಾವು ವರ್ಕ್ ಮಾಡಿರ್ತೀವಿ, ಇವರು ಬಸ್ ತರ್ತಾರೋ ಸೈಕಲ್ ತರ್ತಾರೋ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೇ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಲ್ಲ, ಅಜಯ್ ಮೂಗ್ ತೋರಿಸ್ಬಿಡ್ತಾನೆ ಅಂದ್ಬಿಟ್ಟು ಅವರವರೇ ಡಿಸ್ಕಸ್ ಮಾಡಿರ್ತಾರೆ. ಅದು ಬಸ್ಸು ಇರಲ್ಲ, ಸೈಕಲ್ಲು ಇರಲ್ಲ, ಜಸ್ಟ್ ಫೋನಲ್ಲೇ ಅವನು ಜಾಬ್ ಕಳ್ಕೊಂಡಿದ್ದ, ಬೇಜಾರಲ್ಲಿದೆ ಅನ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ವಿಜುವಲೇಷನ್ ಸಿಕ್ಕಿರಲ್ಲ. ಕಥೆ ಹೇಳ್ದಾಗ ಏನಿರುತ್ತೆ ಅದು ನಮ್ಮ ಕಿವಿ ಬಿದ್ದಿರುತ್ತೆ, ನಮ್ಮ ಮನಸ್ಸಲ್ಲಿ ಅದೇ ಅಂದ್ಕೊಂಡಿರ್ತೀವಿ. ವಿಜುವಲೈಷನ್ಸ್ ನೋಡಬೇಕಾದ್ರೆ ಅದಿರಲ್ಲ. ಇದು ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಅಂತ ನನಗೆ ಒಂದಿನ ಗೊತ್ತಾಗತ್ತೆ. ಏನೋ ಚರ್ಚೆಗಳು ಮಾಡ್ತೀವಿ, ಮಾತುಗಳು ಬರ್ತವೆ, ಚೇಂಜಸ್ ಆಗಲ್ಲ, ಫೈನಲಿ ಕ್ವಾಲಿಟಿ ಇದು ರೀಚ್ ಆಗಲ್ಲ ಅಂತ ಗೊತ್ತಾದಾಗ ನಮಗೆ ಫಸ್ಟ್ ಬೇಜಾರಾಗುತ್ತೆ. ಯಾಕಂದರೆ ನಾನು ಆಡಿಯನ್ಸಿಗೆ ನಾನು ಸರ್ವ್ ಮಾಡಬೇಕಾಗಿರೋದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಅಷ್ಟೇ ವಿಚಾರ. ನಾನು ಆ ಸಿನಿಮಾ ತಂಡದ ಮೇಲೆ ಬೇಜಾರಾಗ್ಬಿಟ್ಟೆ ಅಥವಾ ಅವರಿಂದ ನಾನು ವೈರತ್ವ ಹುಟ್ಸ್ಕೊಂಬಿಟ್ಟೆ ಅನ್ನೋದಲ್ಲ. ನಾನು ಇದು ಪ್ರಮೋಟ್ ಮಾಡೋಕ್ಕೆ ನಂಗೆ ಧೈರ್ಯನೇ ಬರ್ತಾ ಇರಲ್ಲ, ಅಷ್ಟೇ ವಿಚಾರ ಸರ್. ಬೃಂದಾ ಅವರೇ, ಚರ್ಚೆ ಆಗಬೇಕು, ಒಟ್ಟಿಗೆ ಕೂಡ್ಸ್ಕೊಂಡ್ಬಿಟ್ಟು ಚರ್ಚೆ ಆಗಲಿ ಅಂತ ಹೇಳ್ತೀನಿ. ಏನಾದರೂ ಐಡಿಯಾಸ್ಗಳು ಬರ್ತವೆ, 4 ಗೋಡೆನಲ್ಲಿ ಅವರವರೇ ಡಿಸೈಡ್ ಮಾಡ್ಕೊಂಬಿಟ್ಟು ಶೂಟಿಂಗ್ ಸೆಟ್ಟಲ್ಲಿ ಬಂದ್ಬಿಟ್ಟು ಏನು ಸರಿ ಇವತ್ತು ಅಂತಂದ್ರೆ ಸರ್ಪ್ರೈಸಸ್ ಕೊಡಬಾರ್ದು. ಆರ್ಟಿಸ್ಟಿಗೆ ಯಾವತ್ತು ಸರ್ಪ್ರೈಸಸ್ ಇರಬಾರ್ದು. ನೀವು ಕಥೆ ಹೇಳಿದಾಗ ಅಜಯ್ ಮೇಲೆ ಇಷ್ಟು ಬಿಸ್ನೆಸ್ ಆಗುತ್ತೆ. ಈಗ ಸ್ಯಾಟಲೈಟ್ ಕೇಳಿದಿರಿ, ನಂದು ಈ ಸಿನಿಮಾ ಫ್ಲಾಪ್ ಆದರೆ ನೆಕ್ಸ್ಟ್ ಸಿನಿಮಾ ಸ್ಯಾಟಲೈಟ್ ತೊಗೊಳ್ತಾರಾ ಸರ್? ಯಾರಿಗೆ ಕೇಳ್ತೀರಾ? ಅಜಯ್ ರಾವ್ ಕೇಳ್ತೀರಾ? ಅಜಯ್ ರಾವ್ದು ಮಾರ್ಕೆಟ್ ಎಷ್ಟಿದೆ ಅಂತ ಕೇಳ್ತೀರಾ? ಯಾರೋ ಮಾಡಿದ ತಪ್ಪುಗಳಿಗೆ ನಾನು ಮಾರ್ಕೆಟ್ ಫೇಸ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಚರ್ಚೆ ಮಾಡಿ. ಒಬ್ಬ ಹೀರೋ ಹೀರೋಯಿನ್ನು ಇನ್ವಾಲ್ವ್ ಆಗೋಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಲವ್ ಸಿನಿಮಾ. ಅವ್ರಿಗೆ ಸಿನಿಮಾ ಮೇಲೆ ಪ್ರೀತಿ ಇದೆ, ಅವ್ರು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸರ್.
ಕರೆಸ್ಕೊಳ್ಳಿ, ಕೂತ್ಕೊಳ್ಳಿ, ಶೂಟಿಂಗ್ ಸೆಟ್ ಹೋಗೋಕ್ಕೂ ಮುಂಚೆ ಮಾತಾಡಿ, ಇದು ಹಿಂಗಿದೆ ಹಂಗಿದೆ ಅಂತ. ನಾವು ಯಾರೋ ಬೇರೆ ಟೆಕ್ನಿಷಿಯನ್ಸ್ನ ಕರ್ಸ್ಕೊಂಡ್ಬರ್ಬೋದು, ನಮ್ಮಲ್ಲಿರೋ ಒಂದು ಐಡಿಯಾ ಕೊಡ್ಬೋದು, ಚರ್ಚೆ ಆಗೋದು. ನಾನು ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದೆ ಕೂಡ್ಸ್ಕೊಂಡಿದ್ದಕ್ಕೆ ಅವ್ನು ನನಗೆ ಸೈಕಲ್ ಯೂಸ್ ಮಾಡೋಕ್ಕೆ ಹೇಳ್ದೆ ಸರ್. ನಾವು ಡಿಸೈಡ್ ಮಾಡಿದರೆ ತಪ್ಪು ಡಿಸಿಷನ್ಸ್ ಆಗಿರ್ಬೋದಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ. ಬಜೆಟ್ ದೊಡ್ಡದಲ್ಲ, 100 ಕೋಟಿ ಹಾಕಿ ದೊಡ್ಡ ಸಿನಿಮಾ ಆಗ್ಬಿಡುತ್ತೆ ಅನ್ನೋದಲ್ಲ ಸರ್. ನೀವು ಆ ಎಮೋಷನ್ಸನ್ನ ಅವನಿಗೆ ತೋರಿಸಿದ್ರ, ಎಮೋಷನಿಗೆ ಅವನು ಕನೆಕ್ಟ್ ಆದ್ನ. 100 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಸರ್, 1 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಬಜೆಟಿಂದ ಚೇಂಜ್ ಆಗ್ಬಿಡಲ್ಲ. ಕಣ್ಣಿಗೆ ಹಬ್ಬ ಚೇಂಜ್ ಆಗ್ಬೋದು, ವಿಜುವಲೈಸೇಷನ್ ಸೆಟ್ಟು ಗಿಟ್ಟು ಅವೆಲ್ಲ ಚೇಂಜ್ ಆಗ್ಬೋದು, ಎಮೋಷನ್ ಅದೇ ಸರ್. ಕಥೆನಲ್ಲಿ ನೀವು ಸ್ಟಾರ್ಟ್ ಟು ಎಂಡ್ ಮಾಡಿದಾಗ ಸರ್ ಎಷ್ಟು ಖರ್ಚು ಮಾಡ್ತೀರಾ ಅಂತ ನಾವು ಕೇಳಿರಲ್ಲ. ಆ ಎಮೋಷನ್ ಕೊಡ್ತಾನ ಅಂತ ನಾವು ಒಂದು ಚಿಕ್ಕ ಮಗು ಥರ ನಾವು ಫುಲ್ ಖುಷಿಯಿಂದ ಕಾದಿರ್ತೀವಿ. ಇದನ್ನು ನಾನು ನನ್ನ ಆಡಿಯನ್ಸಿಗೆ ಅಳಿಸ್ತೀನಿ, ಇವಾಗ ನಾನು ಅಳಿಸ್ತೀನಿ. ಫೈನಲಿ ಹೋಗ್ತಾ ಅವ್ನು ಖುಷಿಯಾಗಿ ಹೋಗ್ತಾನೆ, ಒಳ್ಳೆ ಪಿಕ್ಚರ್ ನೋಡಿದೆ. ಎಮೋಷನ್ ಬಗ್ಗೆ ಇಷ್ಟ ಮಾಡಿರ್ತೀವಿ. ನೀವು ಡಿಸ್ಕಸ್ ಮಾಡಿ, ಆ ಎಮೋಷನ್ ಕಟ್ ಆಗ್ತಾ ಇದೆಯಾ ಕಟ್ ಆಗ್ತಾ ಇಲ್ವಾ ಅನ್ನೋದು ಅಷ್ಟೇ ಪಾಯಿಂಟ್. ಡಿಸ್ಕಸ್. ಮೇಡಮ್, ಗೋಲ್ಡ್ ಹಾಕೊಂಡಿದ್ದು ಬಹಳ ಕಡಿಮೆ. ಗೋಲ್ಡ್ಗಳು ಏನಾದರೂ ಜಾಸ್ತಿ ಸಿಕ್ಕಿದ್ದಿದ್ರೆ ಇವತ್ತು ಮೈ ತುಂಬ ಹಾಕೊಂಡಿರ್ತಾ ಇದ್ದೆ. ರೋಲ್ಗಳು ಜಾಸ್ತಿನೇ ಮೇಡಮ್. ನಾನು ಬಹಳ ಅಪರೂಪ ಕೇಳ್ತೀನಿ ಸರ್, ನಾನು ಎಲ್ಲರಿಗೂ ತುಂಬ ಕೇಳ್ತೀನಿ. ಒಂದೊಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ ಅಂತ 100% ಪ್ರತಿಯೊಬ್ಬನಿಗೂ ಕೇಳ್ತೀನಿ. ಮುಂದೆ ಬರೋಲ್ಲ ಅಪರೂಪ. ಇವತ್ತು ನಾಳೆ ಅಂತ ಹೋಗಿರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. 99% ಇಲ್ಲ ಸರ್, ಅಗ್ರಿಮೆಂಟ್ಸ್ಗಳು ಕಾಂಟ್ರಾಕ್ಟ್ಗಳು ಇಲ್ಲ ಸರ್, ಓವರಾಲ್ ನಂಬಿಕೆ ಮೇಲೆ. ಮೈನಸ್ ನನ್ನ ಅಕೌಂಟಿಗೆ ಬೀಳುತ್ತೆ, ಅದನ್ನೇ ಹೇಳ್ತೀನಿ. ಆದರೆ ನಾನು ಪ್ರಮೋಷನ್ಗೆ ಹೋದರೂ ಸಿನಿಮಾ ಅದೇ ರಿಸಲ್ಟ್, ಹೋಗಲಿಲ್ಲ ಅಂದ್ರೂ ಅದೇ ರಿಸಲ್ಟ್. ಅಂದರೆ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ನಾನು ಮಾತಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಸಿನಿಮಾ ಗೆದ್ದು ಬಿಡಲ್ಲ. ನಾನು ಯಾವುದೋ ಸಿನಿಮಾ, ಎಷ್ಟೊಂದು ಜನ ಬೈಟ್ಸ್ ಕೊಡಿ ಸರ್, ನಮ್ದೊಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಒಂದು ಬೈಟ್ಸ್ ಕೊಡಿ ಅಂತ. ನಾನು ಅದನ್ನು ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಕೊಟ್ಟರೆ ಅದು ಹೆಂಗ್ರಿ ಹೋಗುತ್ತೆ ಸಿನಿಮಾ. ನಾನು ಬಂದು ನನ್ನ ಸಿನಿಮಾ ಪ್ರಮೋಟ್ ಮಾಡಿದ್ರೆ ಹೋಗಂಗಿದ್ದಿದ್ರೆ ನಾನು ಅವ್ನು ಬೈಟ್ಸ್ ಕೊಟ್ಟರೆ ಓಕೆ, ಏನಾದರೂ ಹೆಲ್ಪ್ ಆಗ್ಬೋದು. ನಾನು ತಿಂಗಳಾನ್ಗಟ್ಲೆ ಕೂತ್ಕೊಂಡು ಇಂಟರ್ವ್ಯೂಗಳು ಕೊಟ್ಟು ಪ್ರಮೋಷನ್ ಮಾಡಿದ್ರೆ ಸಿನಿಮಾನೇ ಗೆಲ್ಲಲ್ಲ. ಫೈನಲಿ ಸಿನಿಮಾನಲ್ಲಿ ಸತ್ವ ಇದ್ದರೆ ಮಾತ್ರ ಗೆಲ್ಲುತ್ತೆ ಸರ್. ಇದೆಲ್ಲ ಏನಂದರೆ, ಇಂಥ ಒಂದು ಸಿನಿಮಾ ಇದೆ ಅಂತ ನಾವು ಒಂದು ಅವೇರ್ನೆಸ್ ಹುಡ್ಸಕ್ಕೆ ನಿಂತಿರೋದು ಅಷ್ಟೇ, ಒಂದು ನೆಪ ಮಾತ್ರ. ಪ್ರತಿದಿನ ಜ್ಞಾಪಿಸೋದಕ್ಕೆ ಅವನಿಗೆ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಒಂದು ಸಿನಿಮಾ ಇದೆ, ಈ ಥರ ಒಂದು ಸಿನಿಮಾ ಇದೆ. ಜಸ್ಟ್ ಲೈಕ್ ಒಂದು ವಾಲ್ ಪೋಸ್ಟರ್ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ನೋಡ್ತೀರಲ್ಲ, ಅಷ್ಟೇ ಸರ್ ನಾನು ಮಾತಾಡ್ತಾ ಇರೋದು. ಸಿನಿಮಾ ಇದೆ ಅನ್ನೋ ಅವೇರ್ನೆಸ್ ಅಷ್ಟೇ. ಎಷ್ಟೇ ನಾವು ಬಾಯ್ ಪಡ್ಕೊಂಡ್ರು ರಿಲೀಸ್ ದಿನ ಅವನಿಗೆ ಚೆನ್ನಾಗಿ ಅನಿಸಿದರೆ ಮಾತ್ರ. ಅಮೋರ ತುಂಬಾ ಸ್ಪೆಷಲ್ ಆದಂತಹ ಹಾಡು. ಯಾಕಂದ್ರೆ ಫಸ್ಟಿಗೆ ನಾವು ಈ ಥರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅನ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನ್ಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತವಿಲ್ಲು, ಶೆಹನಾಯಿ, ಅದೆಲ್ಲ ಪ್ರಾಬಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೋಣ, ಇದೆಲ್ಲ ಬಿಟ್ಬೇಡ. ನಾವು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ, ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸಲ್ಲಿ ನೋಡ್ತಾ ಇರ್ತೀವಲ್ವಾ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ, ಆ ಥರ ಬೇಡ ಅಂತ ಹೇಳ್ಕೊಂಡು ಅಮೋರ ಅಂತ ಹಾಡನ್ನು ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳೋವಂಥದ್ದು ಶಿವತೇಜ ಸರ್ಗೂ ಹಾಗೂ ಅಜಯ್ ಸರ್ಗೆ. ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದ್ರೆ ಹೆಸರು ಬಂದಿದೆ ನಾಗಾರ್ಜುನ್ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬ ಚೆನ್ನಾಗಿ ಬರೆದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಸರ್ತಿ ಮಾಡಿದ್ವಿ. ಏನು ಹೆಂಗೆ ಬರೆಯೋದು, ಯಾವ ಥರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯಿತು. ತುಂಬ ಒಳ್ಳೆ ಹಾಡು ನಿರ್ಮಾಣ ಆಯಿತು. ಅದಾದ್ಮೇಲೆ ಯಾರು ಹಾಡೋದು ಅಂತಾಯ್ತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡಿಟ್ಟಿದ್ದೆ. ಸೊ ಅದನ್ನೇ ಕೇಳಿ ನಾವು ಶೂಟಲ್ಲಿ ಆಗಿರ್ಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯ್ತು. ಅವ್ರು ತುಂಬಾ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾನೇ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದ್ಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದ್ರು.
I think this will be one of his very first initial songs of his comeback. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡೋಕ್ಕೆ. ಅವರು ತುಂಬ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ತುಂಬ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹಿ ಟುಕ್ ಇಸ್ ಓನ್ ಸ್ವೀಟ್ ಟೈಮ್. 1:30 ಬಂದರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್, ಅದನ್ನ ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ 1-2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. ಹಾ ಕರ್ತಾನ ಉಸ್ಮಿಗೆ ಅಂತ ಅವರು ಹೇಳಿ ಟ್ರ್ಯಾಕ್ ಭೇಜ್ದತ್ತು ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡ್ಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ ಅವ್ರು ಹಾಡಿರೋದು. ನಮ್ಗಂತೂ ತುಂಬಾ ಬಹಳ ಬಹಳ ಫೇವರೇಟ್ ಆಗಿದೆ ಅವ್ರ ವಾಯ್ಸ್. ಅಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000s ಕೇಳಿ ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ರ ಮನಸ್ಸು ಗೆದ್ದಿರೋಂತಹ ವಾಯ್ಸ್ ಅದು. I think Amora won't fail Kannada audience. I think this is going to be the next success. ಸೊ ಕುನಾಲ್ ಅವರ ಕಮಾಲ್ ಮತ್ತೆ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ. 100%. ಸೊ ನಕುಲ್ ಸರ್, ನೀವು ಯೋರ್ ಸೆಲ್ಫ್ ಎಂತ ಅದ್ಭುತವಾದ ಗಾಯಕ, ನೀವು ಅದ್ಭುತವಾದ ಟೆಕ್ನಿಷಿಯನ್. ಇವರು ರೆಹಮಾನ್ ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಅಷ್ಟು ಒಂದು ಸರಸ್ವತಿನ ಹಂಗೆ ತಗೊಂಡಿರುವಂತ ನಮ್ಮ ಹೆಮ್ಮೆಯ ಕನ್ನಡದ ಸಂಗೀತ ನಿರ್ದೇಶಕರು ಹೇಳೋಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. Thank you so much. ಥ್ಯಾಂಕ್ ಯು ಸೋ ಮಚ್. Thank you. ಇವತ್ತು ಈ ಹಾಡನ್ನ ಪೂರ್ತಿ ವರ್ಷನ್ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. Yes, me too. ಅಂಡ್ ಇವಾಗ ಅವ್ರ ವಿಷಯಕ್ಕೆ ಬರೋಣ ಸರ್. ಖಂಡಿತ. ನಾಗಾರ್ಜುನ್ ಶರ್ಮಾ ಅವರು ಒಂದು ಬ್ಯೂಟಿಫುಲ್ ಲೈನ್ ಇವಾಗ ಅಷ್ಟೇ ನೋಡಕ್ ಸಿಕ್ಕಿರೋದು, ಆಮೇಲೆ ಮತ್ತಷ್ಟು ಬರ್ಬೋದು. ಪ್ರೀತಿ ಆಗೋದು ಯಾವಾಗ, ಮೋಡ ಮೀಟ್ ಮಾಡಿದಾಗ. ವಾವ್, ಸೋ ಕ್ಯೂಟ್. ಹೇಳಿ ಸರ್, ಈ ಹಾಡು ಬರೆಯುವಂಥ ಆ ಸಿಚುವೇಶನ್ ಏನೇನಿತ್ತು, ಏನೇನು ನೆನೆಸ್ಕೊಂಡ್ರಿ, ಯೋಚನೆ ಮಾಡಿದ್ರಿ? ಎಲ್ರಿಗೂ ಶುಭ ಸಂಜೆ. ಅಜಯ್ ಸರ್ಗೆ ಇದು 2ನೇ ಹಾಡು ಅವ್ರಿಗೋಸ್ಕರ ಬರೆದಿರೋವಂಥದ್ದು. ನಾನು ಅವತ್ತು ಏನು ನೆನೆಸ್ಕೊಂಡೆ ಅಂದರೆ, ನಾನು ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು. ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡಲ್ಲ ಎಂದೇನಿ. ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್, ಇವತ್ತಿಗೂ ಒನ್ ಆಫ್ ದ ಎವರ್ ಗ್ರೀನ್ ಸಾಂಗ್. ಸೊ ಯಾವಾಗ ಬರಿಬೇಕಲ್ಲ ಸಾಂಗು ಸರ್ಗೆ, ಹೌದು, ಅದ್ರ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ಗೂ ನಾವು ಬರಿಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಫಿಲಮ್. ಅಂಡ್ ಅಗೇನ್ ಸೆಕೆಂಡ್ ಫಿಲಮ್ಗೆ ಅಜಯ್ ಸರ್ ಇಲ್ಲ ನಾಗಾರ್ಜುನ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್. ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬ ಏನು ಹುಕ್ ವರ್ಡ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪ್ಯಾಲೆಟ್ ವರ್ಡ್ಸ್ನ ತಂದರೆ ಹೇಗಿರುತ್ತೆ ಅಂತ ತುಂಬ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಅಂದರೆ ಜನಕ್ಕೆ ಅರ್ಥನೂ ಆಗಬೇಕು, ಅದರಲ್ಲಿ ಲವ್ ಇರಬೇಕು, ಇದನ್ನು ಹೆಂಗೆ ತಲುಪಿಸ್ಬೋದು ಅಂತ. ಅವಾಗ ನಮಗೆ ಅಮೋರ ಅನ್ನೋದಿಟ್ಟರೆ ಹೆಂಗಿರುತ್ತೆ, ಅದೊಂದು ಸ್ಪ್ಯಾನಿಷ್ ವರ್ಡ್. ಎಸ್, ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸಿಂದ ನಾವು ಇದನ್ನು ತಗೊಂಡ್ಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದು ಹಾಗೆ ಬಿಟ್ಬಿಟ್ರೆ ಕನ್ನಡಗಿದು ಕಾಂಬಿನೇಷನ್ ಆಗಬೇಕಲ್ವ, ಇದೊಂದು ವರ್ಡ್ ಇಟ್ಟು. ಸೊ ಸ್ವಲ್ಪ ಇಂಗ್ಲೀಷ್ ತೊಗೊಂಬಿಟ್ರೆ ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ ಪರ್ಮಿಷನ್. ಅವಾಗ ಸರ್ ಇಂಗ್ಲೀಷ್ ತರ್ಬೋದಾ, ಏನು ಮಾಡೋಣ ಇದು? ಇಲ್ಲ ಸರ್, ನೀವು ಫುಲ್ ಫ್ರೀಡಮ್, ನನಗೆ ಸಾಂಗ್ ಸೌಂಡ್ ಆಗಬೇಕಷ್ಟೇ. ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನು ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ, ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸ್ಲಾ? ಇಲ್ಲ, ಇದು ಕುನಾಲ್ ಸರ್ ವಾಯ್ಸಲ್ಲಿ ಹಿಂಗೆ ಸಖತ್ತಾಗಿರುತ್ತೆ ಸರ್, ನಾನೀಗ ಅವ್ರ ಜೊತೆನೇ ಇದ್ದೀನಿ, ನೀವು ಕಳ್ಸರಿ ಈಗ ಆಡಿಸ್ಬಿಡ್ತೀನಿ. ಸರ್ ಅಯ್ಯೋ ಸರಿ ಸರ್ ಆಯ್ತು, ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಅವಾಗ ಮತ್ತೆ ಏನೋ ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದೆಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತಗೊತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತೆ, ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಮಗೆ ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟಾಗಿ ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು, ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಲವ್. ಅದು ಹೇಗೆ ನೋಡಿಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ ನಾನು, ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.
ಈಗಂತೂ ಥಂಡ್ರಸ್ ಅಪ್ಲಾಸ್ ಬರ್ತಾ ಇದೆ, ಒಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ. ಇನ್ನೊಂದು ಪ್ರಶ್ನೆ ಇದೆ, ನೀವು ಸ್ಪ್ಯಾನಿಷ್ ಕಲ್ತಿದ್ದು ಯಾವಾಗ? ಕಲ್ತಿಲ್ಲ ಅಂದರೆ ಸಾಂಗ್ ಏನು ರಿಸರ್ಚ್ ಬೇಕಾಗತ್ತಲ್ಲ ಅವಾಗ ಅವಾಗ. ಅಂದರೆ ಒಂದು 3-4 ಪದ ಇದೆಯಾ ಸ್ಪ್ಯಾನಿಷ್ದು ಈ ಹಾಡಿನಲ್ಲಿ, ಅಥವಾ ಇದೆ 4ಕ್ಕಿಂತ ಜಾಸ್ತಿನೇ ಇರ್ಬೋದೇನೋ. ಓಕೆ. ಯಾಕಂದ್ರೆ ಈ ನಡುವೆ ಜೆನ್ಸಿ ಟ್ರೆಂಡ್ನಲ್ಲಿ ಅವರು ಒಂಥರ BTS, ಕೊರಿಯನ್ ಇದೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಕಾಣಿಸ್ತಾ ಇದೆ ತಂಡದಲ್ಲಿ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಧನ್ಯವಾದಗಳು. ಇಡೀ ಹಾಡನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಜೊತೆಯಾಗಿ ನೋಡೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದೇ ನಾಗಾರ್ಜುನ್ ಅವ್ರು ಹೇಳ್ದಂಗೆ ಆಡಿಯೋ ಪಕ್ಕಕ್ಕಿಟ್ರೆ ವಿಜುವಲಿ ಮುರಳಿ ಸರ್ ಮಾಡಿರೋ ಮ್ಯಾಜಿಕ್ ಇದೆಯಲ್ಲ, ಹಾಗೂ ಅಜಯ್ ಸರ್ ಮತ್ತೆ ಬೃಂದ ಅವರ ಕಾಂಬಿನೇಷನ್ ಕೆಮಿಸ್ಟ್ರಿ, ಇಟ್ಸ್ ಅನ್ಬೀಟಬಲ್. ಇಟ್ ಲುಕ್ಸ್ ಸೋ ಗಾರ್ಜಿಯಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಐ ಥಿಂಕ್ ಎಲ್ಲ ಕನ್ನಡಿಗರು ದೇ ವಿಲ್ ಫಾಲ್ ಇನ್ ಲವ್ ವಿತ್ ದೆಮ್ ಅಗೇನ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಆಲ್ರೆಡಿ ಇಷ್ಟಪಡ್ತೀನಿ ನಾನು ಫಾರ್ ದಿಸ್ ಸಾಂಗ್. ಆ್ಯಂಡ್ ಮುರಳಿ ಸರ್, ಅಮೇಝಿಂಗ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕರೆಸಿ, ಮಾಸ್ಟರ್ ನೀವು ಮಾಡಿಕೊಡಿ ಈ ಸಾಂಗ್ನ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್, ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು, ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವಾಗ್ಲೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ರು ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು. ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ. ಪಾಂಡಿಚೇರಿಗೆ ಹೋದ್ವಿ. ಆ್ಯಕ್ಚುಲಿ ಫಾರಿನ್ಗೆ ಹೋಗ್ಬೇಕಾಗಿತ್ತು, ಫಾರಿನ್ಗೆ ಹೋಗೋಕ್ಕೆ ಇದ್ದಿದ್ದು. ಆ್ಯಕ್ಚುಲಿ ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ಮ ಇದರಲ್ಲೇ ತೋರ್ಸೋಣ ಅಂತೇಳಿ ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ತು ಕೊಟ್ಟರು. ಅವರು ಫಾರಿನ್ ಹೋಗೋದನ್ನ ನಮ್ಮ ತಪ್ಪಿಸಿದ್ರು. ಬಟ್ ಆದರೆ ಓಕೆ, ಹರೀಶ್ ಸರ್ ಅವ್ರ ಬಜೆಟ್ ಸೇವ್ ಮಾಡಿದ್ರು ಅವರು. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಏನ್ ಬೇಕು ಮಾಸ್ಟರ್ ಅದು ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ, ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಇದರಲ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಈ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ಡ್ ಆಗಿ ನಮಗೆ ಡೈರೆಕ್ಟರ್ ಸಹ ಕೇಳಿಸಿದ್ದು, ಸುಮಾರು ಸಲ ಕೇಳಿಸಿದ್ದು. ಈ ಅಮೋಹ ಅನ್ನೋದೇ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಅಂದರೆ ಬೀಟಿಂಗು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಒಂದು ಹೋಮ್ ವರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಫಾರಿನಲ್ಲೇ ಶೂಟ್ ಮಾಡಬೇಕು. ಯಾಕೆಂತಂದರೆ ಇದೊಂದು ನಾವು ಮಾಡಿರೋ ಸಾಂಗಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಸಾಂಗ್ ನಾನು ಕೇಳಿರೋದು ಇದರಲ್ಲಿ. ಸೊ ಕೇಳ್ತಾನೆ ನನಗೆ ಇಷ್ಟ ಆಗಿದೆ. ಎಷ್ಟೋ ಸಹ ಆಯಿತು, ನಮಗೆ ಇಷ್ಟ ಆಯಿತು. ನಾವೇ ಎದ್ದು ಕುಣಿಬೇಕು ಅನ್ಸಂದು. ಮೋಸ್ಟ್ಲಿ ನೀವು ನೋಡಿದೆ ಕಂಟೆಂಟ್. ಸೊ ಅಷ್ಟೇ ಚೆನ್ನಾಗಿ ಕುಣಿದಿರಿ. ನಾವು ಎಲ್ಲನೂ ಶೂಟಿಂಗ್ ಬಿಟ್ಟು ಕುಣಿದಿವಿ, ಆ ತರಹ ಕುಣಿದಿವಿ ಸಾಂಗ್ಸ್ಗಳು. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ವಿ ಏನು ಅಂತಂದರೆ ಫೈನಲ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಹೇಳಿದೆ, ನಮ್ಮಲ್ಲೇ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾ ಬಿಟ್ಟು ಯಾಕೆ ಆಚೆ ಹೋಗೋಣ ಅಂತಂದ್ರೆ ಇದೆ ಇಲ್ಲಿ ಇನ್ನೂ ಸುಮಾರು ನಮಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ, ಯಾಕೆ ಮಾಡಬಾರ್ದು ಅಂತ ಫಸ್ಟು ಗೋವಾದಲ್ಲೇ ಅಂತ ಅಂದ್ಕೊಂಡು ಗೋವಾ ನನಗೆ ಯಾಕೆ ಸ್ಯಾಟಿಸ್ಫೈ ಆಗಲಿಲ್ಲ.
ಬೆಸ್ಟ್ ವಿಷುವಲ್ಸು ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ಡ್ ಆಗಿಬಿಟ್ಟಿದೆ. ಅನ್ಎಕ್ಸ್ಪೋಸ್ಡ್ ವಿಷುವಲ್ ಟ್ರೈ ಮಾಡಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಪಾಂಡಿಚೇರಿಯಲ್ಲಿ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದಂಥ ವಿಷುವಲ್ಸು ಅಂತೇಳಿ ಆ್ಯಕ್ಚುಲಿ ಲೊಕೇಶನ್ ರಿಕ್ಕಿ ಮಾಡಿ ಸರ್ ಜೊತೆ ಮತ್ತು ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗಿಂತ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ಹೋಗಿ ಮಾರ್ಕ್ ಮಾಡಿ ಎಲ್ಲನೂ ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆ್ಯಕ್ಚುಲಿ ಮಾರ್ಕ್ ಮಾಡಿ ತುಂಬ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ. ಸೊ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ ಸೊ ಇಂತಿಂಥ ಬಿಟ್ಟು ಇಂತಿಂಥ ಜಾಗದಲ್ಲಿ ಅಂತೇಳಿ ಇವು ಮಾರ್ಕ್ ಮಾಡಿಬಿಟ್ರು. ಸೊ ದಟ್ ಶೂಟಿಂಗ್ ಆ್ಯಸ್ ಇಟ್ ಇಸ್ ಹಂಗೆ ಶುರು ಆಯಿತು, ಚೆನ್ನಾಗಿ ಕೂಡ ಆಯಿತು. ಬಟ್ ಏನಂತಂದರೆ ಶೂಟಿಂಗ್ ಡೇನಲ್ಲಿ ಒಂದು ದಿವಸ ಪೂರ್ತಿ ಸಡನ್ನಾಗಿ ಮಳೆ ಬಂತು, ಇಡೀ ಫುಲ್ಲು ಮಳೆ ಬರೋಕ್ಕೆ ಶುರು ಆಯಿತು, ಕ್ಲೌಡ್ ಪೂರ್ತಿ ಕವರ್ ಆಗೋಯ್ತು. ಸೊ ಆಯ್ತಾ ಓಕೆ ಇದು ಮೇ ಬಿ ಏನೋ ಒಂದು ದಿವಸ ಏನೋ ಕೈ ಕೊಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಒಂದು 11-12 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ವೆದರೇ ಚೇಂಜ್ ಆಗಿ ಮತ್ತೆ ಓಪನ್ ಆಯಿತು. ಸೊ ನಮಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು ಓಪನ್ ಆಗಿದ್ದು. ಅದರಲ್ಲೇ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ ಓಪನ್ ಅಪ್ ಆಯಿತು. ಎಲ್ಲ ವೆಯ್ಟ್ ಮಾಡಿದ್ವಿ. ನನಗೆ ನಮ್ಮ ಪ್ರೊಡ್ಯೂಸರ್ ಸಾಥ್ ಕೊಟ್ಟರು. ಹೇಳಿದೆ ಸರ್ ಇಲ್ಲ ಸರ್ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿಬಿಟ್ಟೆ ತಗೊಳ್ಳೋಣ, ಇಲ್ಲ ವಿಷುವಲ್ಸ್ ಚೆನ್ನಾಗಿ ಬರಲ್ಲ ಇಲ್ಲ ಅಂತ ಅಂದ. ಸೊ ಹಾಗೆ ಆ ರೀತಿ ಪ್ಲ್ಯಾನ್ ಮಾಡಿ ತೆಗೆದ್ವಿ. ಸೊ ಅಲ್ಲಿ ಪಾಂಡಿಚೇರಿನಲ್ಲಿ ಏನು ವಿಷುವಲ್ಸ್ ನಾ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಇದನ್ನ ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ, ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸ್ನೆಲ್ಲನೂ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಹೋಮ್ ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತದೆ ಅದು. ಸೊ ತುಂಬ ಚೆನ್ನಾಗಿ ಬಂತು. ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ಅದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು. ನಮಗೆ ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂತ ಸಾಂಗ್ಗಳ ಸಾಕಷ್ಟು ಹಿಟ್ಸ್ ಇದ್ದಾವೆ. ಇದು ಕೂಡ ನನ್ನ ಗ್ಯಾರಂಟಿ ಹಿಟ್ಸು. ಬಂದೆ ಬಾದು ಕೊಡ್ತೀನಿ ನಾನು ನಿಮಗೆ. ಯಾಕೆಂದರೆ ಒನ್ ಆಫ್ ದ ನಮ್ಗೆ ಶೂಟ್ ಮಾಡುವಾಗ ಕೇಳೋವಾಗ ನಮಗೆ ಅನ್ನಿಸ್ತೇ ಇರುತ್ತೆ. ಸೊ ನಾವೊಂದ್ಸಲಿ ಅದನ್ನ ನಾವು ಗುಣಗಾನ ಮಾಡ್ತಾ ಇರ್ತೀವಿ ಶೂಟಿಂಗ್ ಮಾಡೋಗಿ ಅಂತಂದರೆ ಡೆಫಿನೆಟಾಗಿ ಒಂದು 3-4 ಸಲ ಕೇಳೋದು ಒಂದು ಗ್ಯಾರಂಟಿ ಇದನ್ನು ಗುಣಗಾನ ಮಾಡೇ ಮಾಡ್ತಾರೆ ಅನ್ನೋದು ಇದು. ಈ ಗ್ಯಾರಂಟಿ ಇವಾಗ ಇದೊಂದು ಈ ಪ್ರೆಸ್ ಮೀಟ್ ಆಗಿ ಆಚೆ ಹೋಗೋ ಗ್ಯಾರಂಟಿ ಅಮೋಘ ಅಂದ್ಕೊಂಡೆ ಆಚೆ ಹೋಗ್ತಾರೆ ಅಂತ ನಾನು ಹೇಳಬಲ್ಲ. ಇದನ್ನು ಎಲ್ರಿಗೂ ನಮಸ್ಕಾರ. ಅಲ್ಲ ಆ್ಯಕ್ಚುಲಿ ಇದು ಆಡಿಯೋ ಲಾಂಚ್ ಅಲ್ಲ, ಸಾಂಗ್ಗೆ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ನಾವು ನಮ್ಮ ಪಾತ್ರದ ಬಗ್ಗೆ ಟ್ರೈಲರು ಟೀಸರು ಆ ಟೈಮಲ್ಲಿ ಮಾತಾಡ್ಕೋಬೋದಿತ್ತೇನೋ ಅವರು ಅಲ್ವೇನೋ? ಕರೆಕ್ಟ್ ಸರ್. ಓಕೆ ಸರ್, ಇವಾಗ ನೀವು ವೇದಿಕೆ ಮೇಲೆ ಬಂದಿದ್ದೀರಾ, ಈ ಹಾಡು ಈ ಪೋಸ್ಟರ್ ಎಲ್ಲ ನೋಡ್ತಾ ಇದ್ವಿ ಅಲ್ಲ ಸರ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದಿರೋ ಅದೇ ತರ ನಮ್ಮ ಅರವಿಂದ್ ಸರ್ ಕೂಡ ಅಷ್ಟೇ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಆ ಎಲ್ಲ ಬ್ಯೂಟಿ ಎಲ್ಲ ಪ್ರತಿ ಕಾಣಿಸ್ತೀವಿ. ಜಾಸ್ತಿ ಆಯ್ತು. ಹೀರೋನೇ, ನಾವು ವಿಲನ್ನು. ಸ್ಮಾರ್ಟ್ ವಿಲನ್ ತುಂಬಾ ಕಮ್ಮಿ ಈಗೆಲ್ಲ ಸ್ವಲ್ಪ ರಗಡ್ ಆಗಿರ್ಬೇಕು. ಅದಕ್ಕೆ ನಮ್ಗೆಲ್ಲ ರೋಲ್ ಕಮ್ಮಿ ಆಗಿದೆ ಈಗೆಲ್ಲ ಸ್ವಲ್ಪ ಹೆಂಗೆಂಗೋ ಇರಬೇಕು, ಜುಟ್ಟು ಜಾಸ್ತಿ ಬಿಟ್ಟಿರ್ಬೇಕು. ಮೊದಲೆಲ್ಲ ಇತ್ತು ಸ್ಮಾರ್ಟ್ ವಿಲನ್ಸ್, ಈಗೆಲ್ಲ ಹಂಗಲ್ಲ. ಇದು ಡೇಸ್ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಏನೋ ನೀ ಹೇಳ್ತಿದ್ಯಲ್ಲ ಝೆನ್ ಝಿ, ಅದಲ್ಲ ನಾವು, ಝೆನ್ ಎ ನಾವು. ಎನಿವೆ ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದು ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಅವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟರ್ ಯಾರು? ಹರೀಶು. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಪೋಸ್ಟರ್ ಎಲ್ಲ ಮಾಡಿ ಎಲ್ಲನೂ ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರು ಸಿಗಲಿಲ್ಲ. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನನಗೆ ಶಾಕು. ಯಾಕೆ ಅಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗುತ್ತೆ. ನಾವು ಏನೇ ಬುದ್ಧಿವಂತಿಕೆ ಮಾಡಿದರೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಅದು
50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವ್ನಿಗೆ ಹೇಳಿದೆ ನಾನು ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನ ಅಂತ. ಬಟ್ ಹಿ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನಮಗೊಂದು ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್ನು. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈಗ ಇಷ್ಟು ಸಾಕು. ತಗೊಳ್ಳೋ, ನೀವು ಮಾತಾಡು. ಗಾರು ಅವರೇ, ಎಲ್ಲರಿಗೂ ನಮಸ್ಕಾರ. ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು, ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು. ನಮಗೆ ಫಸ್ಟು ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದ್ರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕಕ್ಕೆ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರು ಜೊತೆ ಪಾರ್ಟ್ನರ್ ಸಿಕ್ಕಿದ್ರೆ ಚೆನ್ನಾಗಿ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ದೇನೆ ಒಬ್ಬನೇ ಡ್ಯಾನ್ಸ್ ಮಾಡೋರು ಯಾರು ನೋಡ್ತಾರೆ? ಆ ತರ ಪಾರ್ಟ್ನರ್ ಯಾವ ತರ ಪಾರ್ಟ್ನರ್ ಬೇಕು ಸರ್? ಆ ತರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ ಆ ತರ. ಬೃಂದಾವನ್ ತಂಗಿ ಇದಾರ, ಅಕ್ಕ ನೀವ್ ಮಾಡ್ತೀರಾ? ಇದು ಲಾಂಚ್ ಆಗ್ಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ಸಾಂಗ್ ಇವಾಗ ರಿಲೀಸ್ ಮಾಡ್ತಾರೆ ನೋಡಿ, ಅದ್ಭುತವಾಗಿದೆ, ಮಾಡ್ಬಿಡೋಣ. ಅಲ್ಲ ಡ್ಯಾನ್ಸ್ ಮಾಡೋಣ. ಎಸ್, ಎಲ್ರು ಜೊತೆಗೆ ಡ್ಯಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಡ್ ಹೆಂಗಿದೆ ಕೇಳೋಣ, ನೋಡೋಣ. ಥ್ಯಾಂಕ್ ಯು ಇಬ್ರು ಪ್ರೀತಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಎಲ್ಲ ಒಂದೇ ಊರು KR ಪೇಟೆ ಅವರು ಎಲ್ಲ, ನಮ್ಮ ನಾಗಾರ್ಜುನ್ ಅವರು, ಅರವಿಂದ್ ಸರ್, ನಾವು ಶಿವತೇಜ ಸರ್ ಎಲ್ಲ ಒಂದೇ ಊರಿಂದ ಬಂದಿದ್ವಿ. ಸೊ ಖುಷಿ ಆಗುತ್ತೆ ವರ್ಕ್ ಮಾಡಿದ್ಕೆ. ಇದಕ್ಕಿಂತ ಜಾಸ್ತಿ ನಾವು ಟ್ರೈಲರ್ ರಿಲೀಸ್ ಆದಾಗ ಹೇಳೋಣ ಸರ್. ಥ್ಯಾಂಕ್ ಯು. ಈ ಸುಂದರ ಸಂಜೆಯ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತೇನೆ. ಹರೀಶ್ ಸಾಲಿಗ್ರಾಮದಲ್ಲಿ ನಾನು ಲೆಕ್ಚರರ್ ಆಗಿರೋ ಸಂದರ್ಭದಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದ. KR ನಗರ ತಾಲೂಕು ಸಾಲಿಗ್ರಾಮ ಅಂತ. 2 ನಿಮಿಷ ತಗೋದು. ಓಕೆ. ಸಾಲಿಗ್ರಾಮದಲ್ಲಿ ನನ್ನ ವಿದ್ಯಾರ್ಥಿ. ವಿದ್ಯಾರ್ಥಿ ದೆಸೆಯಿಂದನೇ ತುಂಬ ಕಲಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಭಾಗವಹಿಸ್ತಾ ಇದ್ದ. ನನ್ನ ನೆಚ್ಚಿನ ವಿದ್ಯಾರ್ಥಿನೂ ಕೂಡ ಹೌದು. ಆವಾಗಲೇ ಅವನಿಗೆ ನಿರ್ದೇಶಕನಾಗಬೇಕು ಅಂತೇಳಿ ತುಂಬ ಆಸೆ. ತುಂಬ ನಾಟಕಗಳು ಮತ್ತು ಸ್ಕಿಟ್ಗಳನ್ನು ಮಾಡ್ತಾ ಇದ್ದ. ಸೊ ತದನಂತರದಲ್ಲಿ ಅವನ ಮಹದಾಸೆ ಅದೇ ನಿರ್ದೇಶಕನಾಗಬೇಕು ಅಂತೇಳಿ. ಸೊ ನಿರ್ಮಾಪಕನಾಗಿದ್ದಾನೆ. ಮುಂದೊಂದು ದಿನ ಖಂಡಿತವಾಗೂ ಅವನು ಒಳ್ಳೆಯ ನಿರ್ದೇಶಕನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಅವಕಾಶ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಆಡಿಯೋ ಲಾಂಚ್ ಸರ್, ನನ್ನೊಂದು ಆಡಿಯೋ ಲಾಂಚ್ ಇದೆ, ನೀವು ಬನ್ನಿ ಅಂತ ಹೇಳಿದ. ಬಟ್ ನನ್ನನ್ನು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕರೀತಾನೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗಲೇ ಇಲ್ಲಿ ಗೊತ್ತಾದದ್ದು ನನಗೆ. ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆಯನ್ನು ಮೀರಿಸಬೇಕು. ಆವಾಗಲೇ ತಂದೆ ಮತ್ತು ಗುರುವಿಗೆ ತುಂಬ ಹೆಮ್ಮೆ ಆಗುತ್ತೆ. ತಂದೆ ಮತ್ತು ಗುರುವಿನಲ್ಲಿ ಯಾವತ್ತೂ ಕೂಡ ಈರ್ಷ್ಯೆ ಇರಲ್ಲ. ಬಟ್ ಸ್ನೇಹಿತರಲ್ಲಿ ಈರ್ಷ್ಯೆ ಬರುತ್ತೆ, ಬೇರೆಯವರಲ್ಲಿ ಈರ್ಷ್ಯೆ ಬರುತ್ತೆ. ಆದ್ದರಿಂದ ನನ್ನ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ಒಂದು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹೆಸರು ನೋಡಿ ಅದ್ಭುತವಾಗಿದೆ, ಪಾರ್ಟ್ನರ್. ಇವತ್ತು ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧಗಳು ಎಷ್ಟು ವಿಘಟನೆ ಆಗ್ತಾ ಇದೆ, ಎಂತಹ ಜಟಿಲವಾಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವು ಇದ್ದೀವಿ, ಇವತ್ತಿನ ಸಮಾಜ ಇದೆ. ಅಂತಹ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಸಿನಿಮಾ. ಟೈಟ್ಲ್ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಟೈಟ್ಲ್. ಅದಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ಜೋಡಿಗಳಿದಾರಲ್ಲ, ಅದ್ಭುತವಾಗಿರ್ತಕ್ಕಂಥ ಜೋಡಿಗಳು. ಆ ಪೋಸ್ಟರ್ನ ನೋಡಿ, ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಯಶಸ್ಸು ಖಂಡಿತ ಇದ್ದೇ ಇದೆ ಅಂತ ಹೇಳಿ. ಅಜಯ್ ಸರ್ ಸಿನಿಮಾಗಳನ್ನ ಸಾಕಷ್ಟು ನಾವಿಬ್ಬರು ಮನೇಲಿ ನೋಡ್ತಾನೆ ಇರ್ತೀವಿ. ಕ್ರಿಸ್ಟನ್ ಲವ್ ಸ್ಟೋರಿ ಅಂತೇಳಿ ಟಿ ವಿನಲ್ಲಿ ಬಂದಾಗಲೆಲ್ಲ ಅದನ್ನು ನೋಡ್ತಾ ಇರ್ತೀವಿ. ಲೆಕ್ಕವಿಲ್ಲದಷ್ಟು ಸಾರಿ ನೋಡಿದ್ದೀವಿ. ಸೊ ಅವ್ರ ನ್ಯಾಚುರಲ್ ಸ್ಟಾರ್ ನೀವು,
ತುಂಬ ಸ್ವಾಭಾವಿಕವಾಗಿ ಅಭಿನಯಿಸಿದ್ದೀರಾ. ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಕ್ಕಂಥ ಸಿನಿಮಾನೂ ಕೂಡ ಇದೆ. ಸೊ ಅಂಥ ನೀವು ಈ ಸಿನಿಮಾದ ನಾಯಕರಾಗಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಆ ಪೋಸ್ಟರ್ ನಾನು ಮೊದಲಿಂದ ನೋಡ್ತಾ ಇದ್ದೀನಿ, ತುಂಬ ಅದ್ಭುತವಾಗಿ ಒಂದು ವೆಸ್ಟರ್ನ್ ಸಿನಿಮಾ ಇದ್ದಂಗೂ ಕಾಣ್ತಾ ಇದೆ ಅದೊಂಥರ. ಹೌದಾ, ತುಂಬ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಆ ಪೋಸ್ಟರ್ನ. ಮತ್ತು ಒಳ್ಳೆ ಈಗೆಲ್ಲ ಹೇಳಿರ್ತಕ್ಕಂಥ ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ನೃತ್ಯ ನಿರ್ದೇಶಕರಾಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಖಂಡಿತ ಈ ಹಾಡು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಸಿನಿಮಾ ಮತ್ತು ಹಾಡಿಗೆ ದುಡಿದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ, ಹೆಮ್ಮೆಯಿಂದ ಈ ಅಮೋರ ಅಂತಕ್ಕಂಥ ಹಾಡನ್ನು ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮಿಬ್ಬರ ಶುಭ ಆರೈಕೆಗಳೊಂದಿಗೆ ಈ ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡನ್ನು ಸಂತೋಷದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ನಾನು ಇವಾಗ ಸಾಧ್ಯವಾದಷ್ಟು ಈ ಸಿನಿಮಾನ ನಾವು ಅದನ್ನೇ ಹೇಳ್ತಕ್ಕಂಥದ್ದು. ಸಾಧ್ಯವಾದಷ್ಟಲ್ಲ, 100% ಥಿಯೇಟರ್ ಅಲ್ಲೇ ಹೋಗ್ಬಿಟ್ಟು ಈ ಸಲ ಕೃಷ್ಣ ಸರ್ ಅವ್ರ ಸಿನಿಮಾ ನೋಡ್ಬೇಕು. ಓಕೆ, ಈ ಸಿನಿಮಾ ಏನಿದೆ ಪಾರ್ಟ್ನರ್ ಅಂತಕ್ಕಂಥ ಸಿನಿಮಾವನ್ನ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳು ಏನಿದೆ ಅದೆಲ್ಲ ಕೂಡ ಪ್ರಚಾರ ಮಾಡಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಿ. ಇಂತಿಂಥ ಇನ್ನಷ್ಟು ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾವುದೋ ಬೇರೆದ್ರಲ್ಲಿ ನೋಡೋದು ಬೇಡ, ಪೈರಸಿ ಮಾಡೋದು ಖಂಡಿತ ಬೇಡ. ಎಸ್, ನಮ್ಮಿಬ್ರು ಪಾರ್ಟ್ನರ್ಶಿಪ್ಪು ದಿಲ್ ಪಸಂದ್ ಮೂವಿಯಿಂದ ಶುರುವಾಯಿತು. ದಿಲ್ ಪಸಂದ್ ಎಷ್ಟು ಸ್ವೀಟ್ ಆಗಿತ್ತು ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ವರೆಗೂ ನಡ್ಕೊಂಡ್ಬಂದಿದೆ. ಮುಂದೆ ಇನ್ನೂ ಎಷ್ಟು ಸಿನಿಮಾ ಮಾಡೋದು ನಾವು ಜೊತೆಲೇ ಇರ್ತೀವಿ, ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು. ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ಹೇಳಿ ಮೇಡಮ್. ನನಗೆ ನರ್ವಸ್ ಆಗ್ತಾ ಇದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ನನಗೆ 2 ವರ್ಷಕ್ಕೂ ನೋಡಿ, ಹೋದ ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದ್ಸಲ ಸ್ಟೇಜ್ ಮೇಲೆ ಬರ್ತೀವಿ, ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಹಾಂ, ಇಲ್ಲ ಮೇಡಮ್, ಅದಕ್ಕೆಲ್ಲ ಖುಷಿಗೆ ಮೇಡಮ್, ಖುಷಿಗೆ ಭಯ ಇರುತ್ತಲ್ಲ ಮೇಡಮ್, ಮಾತು ಬರಲ್ಲ ಖುಷಿ ಇದ್ದಾಗ, ಅದಕ್ಕೆ. ಹೌದು ಮೇಡಮ್. ಇಲ್ಲ ಎಂಜಾಯ್ ಮಾಡಿದ್ದೀವಿ ಮೇಡಮ್. ಪ್ರೊಡ್ಯೂಸರು ಒಳ್ಳೆ ಪ್ರೊಡ್ಯೂಸರು, ಏನು ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟರು. ಆ ಖುಷಿಲಿ ಒಂದು ಒಳ್ಳೆ ಸಾಂಗ್ ಮಾಡಿದ್ದೀವಿ, ನೀವು ನೋಡಿದ್ದೀರಾ ಮೇಡಮ್. ಅರ್ಥ ಆಗಿಲ್ಲ. ಓಕೆ, ಈ ಪಾರ್ಟ್ನರ್ ಈ ಸಿನಿಮಾ ಏನು ನೋಡಿದ್ದೀರಾ, ಟೈಟ್ಲು ಎಲ್ರಿಗೂ ಪಾರ್ಟ್ನರ್ ಅಂದರೆ ಏನು ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಪಾರ್ಟ್ನರ್ ಇರ್ತಾರೆ, ಎಲ್ಲರೂ ನಾವು ಎಲ್ಲರೂ ಈ ಪಾರ್ಟ್ನರ್ ಅನ್ನೋ ಲೈಫ್ ಟೈಮಲ್ಲಿ ಎಲ್ಲರಿಗೂ ಇದ್ದೇ ಇರ್ತಾರೆ. ಅದನ್ನೇ ಇಟ್ಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ವಿಷಯ ಇಟ್ಕೊಂಡು ಈ ಪಾರ್ಟ್ನರ್ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ನಲ್ಲಿ ಈ ಸಿನಿಮಾ ಪಾರ್ಟ್ನರ್ ಅಂದರೆ ಏನು ಅಂತ ಎಲ್ಲ ಹೇಳಕ್ಕೆ ಬರ್ತೀನಿ. ಈಗ ಬಂದು ನನ್ನ ಸಾಂಗು ಏನು ಅಮೋರ ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು ಅಮೋರ ಅಂದರೆ ಲವ್ ಯು ಅಂತ. ನಿಮ್ಮೆಲ್ರಿಗೂ ಅಮೋರ ನಾನು ಅದು ಹೇಳ್ತೀನಿ. ಯಾಕೆಂದರೆ ಅಮೋರ ಎಲ್ರಿಗೂ ಅಮೋರ. ಈ ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ಇವರಿಬ್ಬರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು. ಅವತ್ತಿಂದ ಜೊತೆವರೆಗೂ ಪಾರ್ಟ್ನರ್ ಆಗಿ ಮಾಧ್ಯಮ ಸಿನಿಮಾನ ಜೊತೆಲಿ ಕರ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮಗೆ. ನೀವು ನಮ್ಗೆ ಏನೇ ಸಿನಿಮಾ ಇದೆ ನೀವು ಪಾರ್ಟ್ನರ್ ಆಗಿ ಜೊತೆಲಿ ಕರ್ಕೊಂಡು ಬಂದಿದ್ದೀರಾ. ಈ ಸಿನಿಮಾಗೂ ನೀವು ನಂದು ಏನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದ್ದೆ, ದಿಲ್ ಪಸಂದ್ ಮಾಡಿದ್ದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನು ನಡೀತಾ ಇದೆ, ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿ ಎಲ್ಲ ನೋಡೋವಂಥ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸು ನಕುಲ್ ಅಭಯಂಕರ್ ಅವರು ಒಳ್ಳೆ ಸಾಂಗ್ ಕೊಟ್ಟರು. ಈ ಸಾಂಗ್ ಅಮೋರ ಬಗ್ಗೆ ಹೇಳಲೇಬೇಕು. ಈಗ ಜಂಜೀಸು ಬೇರೆ ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗ್ಗಳು ಹಿಟ್ ಆಗ್ತಾ ಇದೆ. ನಮಗೆಲ್ಲ ಜಂಜೀಸ್ ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀ ಸಾಂಗ್ ಮಾಡೋ, ನೀನು ಏನು ಯಾವ ಸಾಂಗ್ ಮಾಡ್ತೀಯ, ನೀನು ಈ ಥರ ಮಾಡು, ಜಂಜೀಸ್ಗೆ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾ ಇದ್ಲು. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಆ
ಹಾಗೆ ನಾನು ನಕುಲ್ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಂಜಿಸಿ ಕ್ಯಾಚ್ ಮಾಡೋಣ ಅಂದರೆ ಅದರಲ್ಲೂ ಒಂದು ಲವ್ ಬೇರೆ ಥರ ಹೇಳೋಣ. ಈಗ ನೋಡಿ ಐ ಲವ್ ಯು ಹೇಳ್ತಾ ಇದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್ಪು, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ ಅಮ್ಮೋರ ಅಂತ ಏನಾದರೂ ಹೇಳಿದರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಾನೊಂದು ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ, ನಕುಲ್ ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ರಿ, ಇಬ್ಬರು ಗೊಂಬೆಗಳು, ನಾನು ಅಜಯ್ ಸರ್ ಜೊತೆ 3 ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡುವಾಗಲೇ ಅನಿಸ್ತು, ಪೇರ್ ಅಜಯ್ ಸಾರು ಎಲ್ಲ ಬರೀ ಏನು ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಇದರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಓಡಿಸ್ತಾನೆ, ಇದು ನಾವು ಈ ಥರ ಅನ್ನೋ ವಿಷಯಗಳಿತ್ತು. ಇಲ್ಲ ಇದರಲ್ಲಿ ಏನೋ ಬೇರೆ ಥರ ತೋರಿಸೋಣ, ಅವ್ರನ್ನ ಬ್ಯೂಟಿಫುಲ್ ಆಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಸಿನಿಮಾದಲ್ಲೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ, ಸುಪ್ರಜಾ, ಶಿವಾನಿ ಸಾಂಗ್ ನೋಡಿದೆ, ಮಕ್ಕಳಿಗೂ ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯಿತು, ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ ಆಗಿ. ಅವ್ರು ಈ ಪೇರ್ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅದು 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಜೊತೆಗೆ ಈಗ ಈ ಪಾರ್ಟ್ನರ್ ಬಗ್ಗೆ ಬರ್ತೀನಿ. ಏನು ದಿಲ್ಪಸಂದು ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಸಿನಿಮಾ ಕೊಡಿಸಿದ್ದು ಅನ್ನದಾತ ಇವರು. ನನ್ನ ದಿಲ್ಪಸಂದು ಕತೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡಿಸೋಣ ಅಂತೇಳಿ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಪಾರ್ಟ್ನರ್ ಏನು ಕತೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದ್ದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಕೃಷಿಕ ಅಂತಲೇ ಹೇಳ್ತೀನಿ, ಇಲ್ಲ ಸಿನಿಮಾನೇ 24 hours ಯೋಚನೆ ಮಾಡುವಂಥ ವ್ಯಕ್ತಿ. ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಉದಯ್ ಟಿ ವಿಲಿ ನಿರೂಪಕರಾಗಿದ್ದರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಕಳ ಜೊತೆ ಎಲ್ಲ ಸಿನಿಮಾ ಮಾಡೋವಂಥ ಸಿನಿಮಾ ನಾನು ಮಾಡಬೇಕು ಅಂತ ಅಂದರು. ಅದೇ ಥರ ಸಿನಿಮಾ ಮಾಡಿದ್ದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನನ್ನ ಸುಜ್ಞಾನ್ ಸಾರ್ಗೆ ಹೇಳಬೇಕು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದರೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ರು. ಈ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ಕಾಂಪ್ರಮೈಸ್, ನೋ ಕಾಂಪ್ರಮೈಸ್ ಅಂತ ನನ್ನ ಸಿನಿಮಾದಲ್ಲಿ ಎಲ್ಲರೂ ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಅಂತಾರೆ. ಅವರು ಸುಜ್ಞಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈಗ ಸಾಂಗ್ ಕೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ, ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ. ಎಲ್ಲರೂ ಇಡೀ ಟೀಮು ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತೇಳಿ ಒಂದು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಪಾಂಡಿಚೇರಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ಟರು, ಜೊತೆಗೆ ಸಾಥಾದರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚ್ ಆಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. 100% ಇಷ್ಟ ಆಗುತ್ತೆ, ನೀವು ಸಪೋರ್ಟ್ ಮಾಡಿ. ಸರ್ ಫಾರಿನ್ಗೆ ಅಂತ ಆ ಟೈಮಲ್ಲಿ ಕರೋನಾ, ಇದು ಸೆಕೆಂಡ್ ಕೊರೋನಾ ಅದು ಇದು ಅಂತ ಇವೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವು ಏನು ಮಾಡಿದ್ವಿ, ಇಲ್ಲೇ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲೇ ತೋರಿಸೋಣ ಸರ್. ನನಗೆ ಸುಜ್ಞಾನ್ ಸರ್ ಹೇಳಿದ್ದು, ಆ್ಯಕ್ಚುಲಿ ಫಾರಿನ್ಗೆ ಪ್ರೊಡ್ಯೂಸರ್ ಹೋಗೋಣ ಅಂತಲೂ ಹೇಳಿದ್ರು ಅವರು, ಅದರಲ್ಲಿ ನೋ ರಿಸ್ಟ್ರಿಕ್ಷನ್, ನೋ ಕಾಂಪ್ರಮೈಸ್. ಸುಜ್ಞಾನ್ ಸರ್ ಯಾಕೆ ಸರ್ ಅಲ್ಲಿ ಬನ್ನಿ ಸರ್ ಪಾಂಡಿಚೇರಿ ತೋರಿಸೋಣ ಅಂತೇಳಿ ಅವರೇ ಕರ್ಕೊಂಡು ಹೋದ್ರು ಸರ್. ಅಲ್ಲ ಲಾಸ್ಟ್ ಇಯರ್ ಅಲ್ಲ, ಕರೋನಾ ಎಲ್ಲ ಆದಮೇಲೆ. ಸರಿ ಅಂದರೆ ಕರೋನಾ ಆದಮೇಲೆ ಇವ್ರದ್ದು ಹೇಳಕ್ಕೆ ಬಂದೆ, ನನಗೆ ಇವರು ಕರೋನಾ ಆದಮೇಲೆ ಸರ್ ಏನು ಸರ್ ಇಂಡಸ್ಟ್ರಿ ಹಿಂಗೆ ಆಗೋಯ್ತು ಅಂತ ಹೇಳಿ ಕಷ್ಟದಲ್ಲಿ ಇದ್ದಾಗ ನಾವಿಬ್ರು ಏನು ಮಾಡಿದ್ವಿ, ಸಿನಿಮಾಗೆ ಮತ್ತೆ ಬಂದ್ವಿ. ಸಿನಿಮಾ ಶುರುವಾಯಿತು, ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಕಾಂತಾರ ಬಂತು, ಎಲ್ಲ ಸಿನಿಮಾಗಳು. ಯಾವಾಗ ಇಂಡಸ್ಟ್ರಿ ಪ್ಲಸ್ ಆಯಿತು, ಸುಮಾರು ಸಿನಿಮಾಗಳು ಇವರು ಬಿಸ್ನೆಸ್ಸು ಮಾಡಿಸಿದ್ರು. ಅಜಯ್ ಸರ್ದು ಸಿನಿಮಾ ಮಾಡಿಸಿದ್ರು, ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮಾಡಿಸಿದ್ರು, ಬಿಸ್ನೆಸ್ ಮಾಡಿಸಿದ್ರು. ಅವಾಗಿಂದ ಶುರುವಾಯಿತು ಸರ್. ಇಲ್ಲ ಏನು ಮೇಡಮ್? ಇಲ್ಲ ಇವರು ಕರೋನಾ ಬರ್ತಾ ಇದೆಯಾ ಮೇಡಮ್? ಕರೆಕ್ಟ್ ಈಗ ಅರ್ಥ ಆಯ್ತು ಮೇಡಮ್. ಇಲ್ಲ ಈಗ ಒಳ್ಳೇದಾಗುತ್ತೆ ಮೇಡಮ್, ಕರೋನಾ ಬಂದಮೇಲೆ ನೆಗೆಟಿವ್ ಬಂದಮೇಲೆ ಪಾಸಿಟಿವ್ ಬರಲೇಬೇಕಲ್ಲ ಮೇಡಮ್, ಆಗುತ್ತೆ ಮೇಡಮ್. ಓಕೆ, ಸೊ ಹಲವಾರು ವರ್ಷಗಳು ಹರೀಶ್ ಅವರೇ ನಿರೂಪಕರಾಗಿ ಮಾತಾಡಿದ್ರಿ, ಈಗ ನಿರ್ಮಾಪಕರಾಗಿ ಏನು ಹೇಳ್ತೀರಿ ಅಂತ ಕೇಳೋ ಕುತೂಹಲ ನಮಗೆ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮೀಡಿಯಾ ಸ್ನೇಹಿತರುಗಳಿಗೆ ಹಾಗೂ ನನ್ನ ಪಾರ್ಟ್ನರ್ ತಂಡದ ಪ್ರತಿಯೊಬ್ಬರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನನ್ನ ಹಿಂದೆ ನೀವು ಇಲ್ಲೆಲ್ಲ ಹೇಳ್ಕೊಬಂದ್ರಿ, ಹರೀಶ ದೇವಿ ತಂದ್ರೆ ಇಲ್ಲಿಗೆ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾ ಆದ್ಮೇಲೆ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು.
ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ನಮಗೆ ಶಾಪು ಹೋಯ್ತು ಹೊರನೂ ಆಯಿತು. ಯಾಕೆ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗೆ ಟಿ ವಿ ರೇಟ್ಸ್ ಎಲ್ಲ ಆಯಿತು. ನಾನು HPR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದೋ ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ಲಿ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿ ಆಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಆದ. 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡು, ಥಿಯೇಟ್ರಿಗೆ ಬಂದೋರು ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನನ್ನ ಪ್ರೇಕ್ಷಕ ಹೀರೋ ಇದ್ದಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿದ ಹೀರೋನೇ ಹರೀಶ್ ಜಯತಿಂದ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ ಆಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಒಪ್ಪಿ ಸರ್ ಹತ್ರ ಹೋಗ್ತೀನಿ. K. ಮಂಜು ಅವ್ರನ್ನ ನೋಡ್ತಾರೆ, ನೀನು ಟಿ ವಿಲಿ ಬರ್ತಿಲ್ಲಮ್ಮ ಆರ್ಟಿಸ್ಟ್ ಆಗ್ಬಿಡಿನ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಂದು ಏನೇನೋ ಮಾಡಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಷ್ಟೇ ಕೋ ಡೈರೆಕ್ಟರ್ ಆಯ್ತು. ಹಿಂಗೆ ಆಯ್ತಾಯಿತು. ಆಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಫುಲ್ ಡಿಸೈಡ್ ಆಗೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಹೋಗೋರೋ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ ಯೂನಿವರ್ಸ್ ಏನು ಕನೆಕ್ಟ್ ಆಯ್ತೋ ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದ್ರೆ, ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಕಂಪ್ನಿ ಓನರೇ ಆದಷ್ಟು ಆ ಅವಕಾಶ ಕೊಡ್ತು ಆ ದೇವರು. ಇದನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದ್ರೆ ಯಾರೋ ಹುಡುಗ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇಲ್ಲದೆ ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವ್ರಿಗೂ ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೇನಪ್ಪ ಅಂತ ಹೇಳಿದ್ರೆ, ಎಲ್ಲಾದ್ರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾನೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬಾ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಕೆಲಸಗಳಲ್ಲೂ ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಇಲ್ಲ ಅದು ಮಾಡೋಣ, ಸಿನಿಮಾನ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದ್ರೆ, ಒಂದು ಆಫರ್ ಬಂದಿರೋದನ್ನು ಕೂಡ ಬಿಟ್ಟು, ಇಲ್ಲ ನಾನು ಪಾರ್ಟ್ನರ್ ಗೆಲ್ಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದ್ರೆ ಅವರು ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು, ತುಂಬಾ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಲ್ಲ. ಅವ್ರ ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವ್ರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟೇ ತಗೊಂಡಿಲ್ವಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ. ನಾನು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಔಟರು. ಪೇಮೆಂಟ್ ಮತ್ತಿರೋದು ಯಾರಾದ್ರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ್ ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಆಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದ್ರೆ, ನಾನು ಬಿಸ್ನೆಸ್ ಫೀಲ್ಡ್ ಇಂದ ಬಂದನು. ಅಂದ್ರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕನು ಕೂಡ ಹೌದು. ಹೆಂಗಪ್ಪ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಿ ಸಿನಿಮಾ ಮಾಡಿದ್ರು. ಆಡಿಯನ್ಸ್ಗೆ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ನನಗೆ ಆಗದ ಮಟ್ಟದಲ್ಲಿ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬಾ ಅದ್ಭುತವಾಗಿರೋ, ಅವ್ರ ಬಗ್ಗೆ ಇನ್ನೊಂದು ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರ್ಬೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದ್ ಆಡಿಯೋ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂದೆ. ಎಷ್ಟು ಅಂತ ಕೇಳಿದ್ರು, ಅಲ್ಲ ಇವತ್ತು ಇಟ್ಕೊಳ್ಳಿ ನೋಡಿ ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನು ಪರ್ಸೆಂಟೇಜ್ ಗೊತ್ತು, ಅದ್ರ 50% ಜಾಸ್ತಿ ನಂಗೆ ಆಡಿಯೋಲ್ಲಿ ಬಂದಿದೆ. ತುಂಬಾ ಇದಕ್ಕಿಂತ ಅದ್ಭುತ ಹೆಮ್ಮೆ ನನಗೇನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದ್ರೆ ಎಲ್ಲ ಪಾರ್ಟ್ನರ್ ಯಾರೇನು ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ. ಖುಷಿಲಿ ಮಾತುಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನೋ ಇದ್ರು ಕೇಳಿ ಮೇಡಮ್. ಈಗ ನಾನು ಒಂದು ವರ್ಡ್ ಹೇಳಿದೆ. ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗ್ ಬಂದೆ ಅಂತ ಹೇಳಿದ್ರೆ, ಫಸ್ಟ್ ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟ್ ಆಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನೂ ಕೂಡ ನಂದೆ, ಸ್ಯಾಟಲೈಟು. ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ, ನಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಿಕ್ಚರ್ಗೆ ನನಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನ ಬೇರೆ ರೇಟಿಂಗ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದ್ ಆಡಿಯೋ ವಿಷಯ ಹೇಳಿದಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದ್ರೆ ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿರೋರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಂಗ್ ಮಾರಿದ್ದೀನಿ ಇದನ್ನ ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಅದು ಪಾರ್ಟ್ನರ್ ಗೆದ್ದ ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ. ಅದಕ್ಕೊಂದು ವೇದಿಕೆಯಲ್ಲಿ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್. ಥ್ಯಾಂಕ್ ಯು.
ಸರ್ ಪಾರ್ಟ್ನರ್ ಅಂದರೆ ಮೀನಿಂಗ್ ಒಂದು ಅರ್ಥ ಬೇಕಲ್ವ ಸರ್? ಈಗ ನಾವು ನನ್ನ ವೈಫು ಒಂದು ಹೆಸರು ಹಾಕಿದ್ರು ಸವಿತಾ ಶಿವಮೂರ್ತಿ ಅಂತ ಹೇಳ್ತೀವಿ. ಆ ಥರ ಎಲ್ಲರ ಲೈಫಲ್ಲೂ ಈಗ ನಾವು ಈ ಪಾರ್ಟ್ನರ್ ಟೈಟ್ಲು ಹೆಂಗೆ ನಾವು ಸಿನಿಮಾಗೆ ಸಂಬಂಧಪಟ್ಟಂಗೆ ಇಬ್ಬರು ಪಾರ್ಟ್ನರ್ ನನಗೆ ಆ ಕತೆ ಒಳಗಡೆ ಇರಲಿ ಅಂತಲೇ ಹಂಗೆ ಇಟ್ಟಿದ್ದೀನಿ. ಅದು ಅಜಯ್ ಸರ್ ಇನ್ನೂ ಕೂಲಂಕಷವಾಗಿ ಹೇಳ್ತಾರೆ.